ಈ 75 ದಿನ ನಾನು ಡೆಡಿಕೇಟೆಡ್ ಆಗಿ ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀನಿ. ಈಗ ಮಾಡೋದ್ರ ಮೂಲಕ SSLC ಎಕ್ಸಾಮಿನೇಷನಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡ್ತೀನಿ ಅನ್ನೋ ತೀರ್ಮಾನವನ್ನು ನೀವು ಮಾಡಬೇಕು. SSLC ಎಕ್ಸಾಮ್ಗೆ ಓದೋದ್ರಲ್ಲಿ ಯಾವ ಸ್ಟೇಜಲ್ಲಿ ಇದ್ದೀರಾ ಅನ್ನೋದನ್ನು ನಿಮಗೆ ನೀವು ಒಂದು ಸ್ಪಷ್ಟತೆ ಕೊಟ್ಕೋಬೇಕು. ಅದಕ್ಕೇನು ಮಾಡಿ ಅಂತಂದರೆ, ಪ್ರತಿ ಸಬ್ಜೆಕ್ಟಲ್ಲಿ ಎಷ್ಟು ಚಾಪ್ಟರ್ಗಳನ್ನ ನೀವು ಕಂಪ್ಲೀಟಾಗಿ ಓದಿದ್ದೀರಾ ಅದನ್ನು ಗುರುತಾಕ್ಕೊಳ್ಳಿ. ಎಕ್ಸಾಮ್ಗಿನ್ನೂ 60 ದಿನ ಇದೆ. ಎಕ್ಸಾಮಿನೇಷನ್ ಡೇಸು ಸೇರಿಸ್ಕೊಂಡ್ರೆ ಒಟ್ಟು 75 ದಿನ. ಈ 75 ದಿನದಲ್ಲಿ ನೀವು ಸಬ್ಜೆಕ್ಟನ್ನು ಅರ್ಥ ಮಾಡಿಕೊಂಡು ಹೈಯೆಸ್ಟ್ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಇದೆ. ಎಷ್ಟು ಚಾಪ್ಟರ್ ಕಂಪ್ಲೀಟ್ ಓದಿದ್ದೀರಾ, ಎರಡನೇದೇನು ಎಷ್ಟು ಚಾಪ್ಟರ್ ಅರ್ಧಂಬರ್ಧ ಓದಿದ್ದೀರಾ, ಮೂರನೇ ಪಾಯಿಂಟು ಎಷ್ಟು ಚಾಪ್ಟರ್ ಓದಿದ್ದೀರಾ ಬಟ್ ಮರ್ತೋಗಿದೆ, ನಾಲ್ಕನೇ ಪಾಯಿಂಟು ಯಾವ ಚಾಪ್ಟರ್ಗಳು ನಿಮಗೆ ಕಷ್ಟ ಇದೆ. ಸಕ್ಸಸ್ ಇಸ್ ಆಲ್ವೇಸ್ 99% ಹಾರ್ಡ್ ವರ್ಕ್ ಅಂಡ್ ಓನ್ಲಿ 1% ಜೀನಿಯಸ್. ಈ ದಿನ.com ನಮ್ಮ ಕರ್ನಾಟಕ ನಡೆದ 50 ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ. ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರನ್ನು ಸಂಪರ್ಕಿಸಿ. SSLC ಎಕ್ಸಾಮ್ ಅಥವಾ 10th ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಾ ಇರ್ತಕ್ಕಂಥ ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ನಮಸ್ಕಾರ. ಹಾಗೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ನೀವೆಲ್ಲರೂ SSLC ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ. SSLC ಎಕ್ಸಾಮಿನೇಷನ್ನಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಬೇಕು, ಮೋರ್ ದೆನ್ 90-95% ಸ್ಕೋರ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತೀರ. ಅನೇಕ ಬಾರಿ ನಿಮಗಿಂತ ಹೆಚ್ಚಾಗಿ ನಿಮ್ಮ ತಂದೆ ತಾಯಿಗಳು ನಮ್ಮ ಮಕ್ಕಳು ತುಂಬ ಒಳ್ಳೆ ಸ್ಕೋರ್ ಮಾಡಬೇಕಪ್ಪ 10th ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನಲ್ಲಿ ಅಂತ ಆಸೆ ಇಟ್ಕೊಂಡಿರ್ತಾರೆ. ನಿಮ್ಮ ಟೀಚರ್ಸ್ ಕೂಡ ನಮ್ಮ ಸ್ಟೂಡೆಂಟ್ಸು ಒಳ್ಳೆ ಸ್ಕೋರ್ ಮಾಡೋದ್ರ ಮೂಲಕ ನಮಗೆ ನಮ್ಮ ಸ್ಕೂಲ್ಗೆ ಒಳ್ಳೆ ಹೆಸರು ತರಲಿ ಅಂತ ಆಸೆ ಇಟ್ಕೊಂಡಿರ್ತಾರೆ. ಈ SSLC ಎಕ್ಸಾಮಿನೇಷನ್ನಲ್ಲಿ ಒಳ್ಳೆ ಸ್ಕೋರ್ ಮಾಡೋದಿದೆಯಲ್ಲ, ಹೈಯೆಸ್ಟ್ ಸ್ಕೋರ್ ಮಾಡೋದಿದೆಯಲ್ಲ, ಇದು 2 ಕಾರಣಕ್ಕೆ ಮುಖ್ಯ ಆಗುತ್ತೆ. ಮೊದಲನೇ ಕಾರಣ ಏನು ಅಂತಂದರೆ, SSLC ಎಕ್ಸಾಮಿನೇಷನ್ ಅನ್ನೋದು ಯಾವುದೇ ಸ್ಟೂಡೆಂಟ್ ಲೈಫ್ನಲ್ಲಿ ಮೊದಲ ಪ್ರಮುಖ ಘಟ್ಟ, ಫಸ್ಟ್ ಇಂಪಾರ್ಟೆಂಟ್ ಸ್ಟೇಜ್. ಇಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ರೆ ನಿಮಗೆ ಬೇಕಾದಂಥ PU ಕಾಲೇಜ್ನಲ್ಲಿ ಸೀಟ್ ತೊಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇನ್ನು 2ನೇ ಕಾರಣ, ಇದೇ ಅತಿ ಮುಖ್ಯ ಕಾರಣ, ನೀವು SSLCನಲ್ಲಿ ಏನು ಓದ್ತೀರಾ ಈ ಸಬ್ಜೆಕ್ಟ್ಗಳನ್ನ ಅರ್ಥ ಮಾಡಿಕೊಂಡ್ರೆ ಆಗೇನಾಗುತ್ತೆ ಅಂತಂದರೆ, ಮುಂದಕ್ಕೆ ನೀವೇನೇ ಓದ್ತಿರಲ್ಲ, ಏನೇ ಓದಿದ್ರು SSLCನಲ್ಲಿ ಏನು ಓದಿರ್ತೀರೋ ಅದೊಂದು ಫೌಂಡೇಶನಾಗಿ ವರ್ಕ್ ಆಗುತ್ತೆ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ನಿಮಗೆ ಮುಂದಕ್ಕೆ ಏನೇ ಓದಲಿಕ್ಕೂ ಅನುಕೂಲ ಆಗುತ್ತೆ, ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಯಾವುದೇ ಒಂದು ವಿಷಯವನ್ನು ಅರ್ಥ ಮಾಡಿಕೊಂಡು ಹೈಯೆಸ್ಟ್ ಸ್ಕೋರ್ ಮಾಡೋದನ್ನು ಕಲ್ತ್ಕೊಳ್ಳಿಕ್ಕೆ SSLC ನಿಮಗೆ ಒಂದೊಳ್ಳೆ ಅವಕಾಶ ಕಲ್ಪಿಸಿದೆ. ನಿಮಗೆ ಅದನ್ನು ಮಾಡೋ ಸಾಧ್ಯತೆ ಇದೆ, ಯಾಕೆಂದರೆ ಎಕ್ಸಾಮ್ಗಿನ್ನೂ 60 ದಿನ ಇದೆ. ಎಕ್ಸಾಮಿನೇಷನ್ ಡೇಸು ಸೇರಿಸ್ಕೊಂಡ್ರೆ ಒಟ್ಟು 75 ದಿನ. ಈ 75 ದಿನದಲ್ಲಿ ನೀವು ಸಬ್ಜೆಕ್ಟನ್ನು ಅರ್ಥ ಮಾಡಿಕೊಂಡು ಹೈಯೆಸ್ಟ್ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಇದೆ. ಸಬ್ಜೆಕ್ಟನ್ನು ಅರ್ಥ ಮಾಡಿಕೊಂಡು ಹೈಯೆಸ್ಟ್ ಸ್ಕೋರ್ ಮಾಡೋದನ್ನು ಕಲ್ತ್ಕೊಂಡ್ರೆ, ನೀವು ಹೇಗೆ ಮಾಡೋದು ಅಂತ ಕಲ್ತ್ಕೊಂಡ್ರೆ, ನೀವು ಮುಂದಕ್ಕೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂದ್ಕೊಳ್ತಿರೋ, ಡಾಕ್ಟರ್ ಆಗಬೇಕು ಅಂದ್ಕೊಳ್ತಿರೋ, IAS KAS ಆಫೀಸರ್ಸ್ ಆಗಬೇಕು ಅಂತ ಅಂದ್ಕೊಳ್ತಿರೋ, ಅಥವಾ ಒಳ್ಳೆ ಲಾಯರ್ ಆಗಬೇಕು ಅಂತ ಅಂದ್ಕೊಳ್ತಿರೋ, ಏನಾಗಬೇಕು ಅಂತ ಅಂದ್ಕೊಂಡ್ರು ಕೂಡ ಅದೇನೇ ಆಗಬೇಕಾದ್ರೂ ಯಾವ ಸ್ಟೂಡೆಂಟು ಸಬ್ಜೆಕ್ಟನ್ನು ಅರ್ಥ ಮಾಡಿಕೊಂಡು ಒಳ್ಳೆ ಸ್ಕೋರ್ ಮಾಡೋದನ್ನು ಕಲ್ತ್ಕೊಂಡಿರ್ತಾರೋ ಅಂಥ ಸ್ಟೂಡೆಂಟ್ ಮಾತ್ರ ತಾನೇನು ಅಂದ್ಕೊಂಡಿರ್ತಾರೋ ಅಕಾಡೆಮಿಕಲಿ ಅದನ್ನು ಸಾಧಿಸಲಿಕ್ಕೆ ಸಾಧ್ಯ. ಅದನ್ನು ಕಲ್ತ್ಕೊಳ್ಳಲಿಕ್ಕೆ ನಿಮಗೆ SSLC ಎಕ್ಸಾಮು ಒಂದು ಒಳ್ಳೆಯ ಅವಕಾಶ ಕಲ್ಪಿಸ್ಕೊಡುತ್ತೆ. ಹಾಗಾಗಿ SSLC ಎಕ್ಸಾಮಿನೇಷನಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡೋದು ಈ 2 ಕಾರಣಗಳಿಗೆ ಮುಖ್ಯ ಆಗ್ತದೆ. ಈಗ ಈ SSLC ಎಕ್ಸಾಮಿನೇಷನಲ್ಲಿ ಏನು ಬರ್ತಾಯಿದೆ, ಇದರಲ್ಲಿ ಸಬ್ಜೆಕ್ಟ್ನು ಅರ್ಥ ಮಾಡಿಕೊಂಡು ಅತ್ಯಂತ ಹೆಚ್ಚಿನ ಸ್ಕೋರ್ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ಎಕ್ಸಾಮಿನೇಷನಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕಾದ್ರೆ ಸಬ್ಜೆಕ್ಟನ್ನು ಅರ್ಥ ಮಾಡಿಕೊಂಡು 3 ಸ್ಟೆಪ್ಸ್ ಇದೆ. ಮೊದಲನೇ ಸ್ಟೆಪ್ಪು, ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ಪು, ಅದು ನಿಮ್ಮ ಮೈಂಡ್ ಸೆಟ್. ಈಗ ನೋಡಿ, ಎಕ್ಸಾಮ್ಗೆ ಇನ್ನು 60 ದಿನ ಇದೆ. ಎಕ್ಸಾಮಿನೇಷನ್ ನಡೆಯೋ ದಿನಗಳನ್ನೂ ಸೇರಿಸ್ಕೊಂಡ್ರೆ ಒಟ್ಟು 75 ದಿನ ನಿಮ್ಮ ಮುಂದೆ ಇದೆ. ನನ್ನ ಮುಂದೆ 75 ದಿನಗಳಿದೆ. ಈ 75 ದಿನಗಳಲ್ಲಿ ನಾನು ಡೆಡಿಕೇಟೆಡಾಗಿ ವರ್ಕ್ ಮಾಡ್ತೀನಿ. ವರ್ಕ್ ಮಾಡೋದ್ರ ಮೂಲಕ ನಾನು ಒಳ್ಳೆ ಸ್ಕೋರ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಬೇಕು, ಮತ್ತು ವರ್ಕ್ ಮಾಡಲಿಕ್ಕೆ ರೆಡಿ ಆಗಬೇಕು. ನೀವು ವರ್ಕ್ ಮಾಡಬೇಕಾಗಿರೋದು ಎಷ್ಟು ಸಮಯ ಹೇಳಿ? 75 ವರ್ಷ ಅಲ್ಲ, 75 ತಿಂಗಳಲ್ಲ, 75 ವಾರ ಅಲ್ಲ, ಕೇವಲ 75 ದಿನ. ಈ 75 ದಿನ ನಾನು ಡೆಡಿಕೇಟೆಡ್ ಆಗಿ ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀನಿ. ಈಗ ಮಾಡೋದ್ರ ಮೂಲಕ SSLC ಎಕ್ಸಾಮಿನೇಷನಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡ್ತೀನಿ ಅನ್ನೋ ತೀರ್ಮಾನವನ್ನು ನೀವು ಮಾಡಬೇಕು. ಯಾಕೆ ಅಂತಂದರೆ, ಸಕ್ಸಸ್ ಇಸ್ ಆಲ್ವೇಸ್ 99% ಹಾರ್ಡ್ ವರ್ಕ್ ಆ್ಯಂಡ್ ಓನ್ಲಿ 1% ಜೀನಿಯಸ್. ಯಾವುದೇ ವಿಷಯದಲ್ಲಿ ನೀವು ಯಶಸ್ಸನ್ನು ಸಾಧಿಸಬೇಕು ಅಂತಂದರೆ ಅದರ ಹಿಂದೆ ಇರತಕ್ಕಂಥದ್ದು 99% ಹಾರ್ಡ್ ವರ್ಕು, 1% ಮಾತ್ರ ನಿಮ್ಮ ಬುದ್ಧಿವಂತಿಕೆ. ಯಾಕೆಂದರೆ ಎಷ್ಟೋ ಹುಡುಗರು ಎಷ್ಟೇ ಬುದ್ಧಿವಂತರಾಗಿದ್ದರೂ ಕೂಡ ಯಾವುದೇ ಒಂದನ್ನು ಸಾಧಿಸಬೇಕಾದ್ರೆ, ಆ ಸಾಧನೆ ಮಾಡಬೇಕಾದ್ರೆ ಎಷ್ಟು ಕೆಲಸ ಮಾಡಬೇಕೋ ಅಷ್ಟು ಮಾಡಲಿಲ್ಲ ಅಂತಂದರೆ ಅವ್ರ ಕೆಲಸ ಸಾಧನೆ ಮಾಡಲಿಕ್ಕಾಗಲ್ಲ. ಉದಾಹರಣೆಗೆ SSLC ಎಕ್ಸಾಮ್ ಬರೀತಾ ಇರ್ತಕ್ಕಂಥ ಯಾವುದೋ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಬುದ್ಧಿವಂತರಾಗಿದ್ದರೂ ಕೂಡ ಅವರ ಬುದ್ಧಿವಂತಿಕೆ 99% ಸ್ಕೋರ್ ಮಾಡುವಷ್ಟು, 100% ಸ್ಕೋರ್ ಮಾಡುವಷ್ಟು ಅವ್ರಿಗೆ ಬುದ್ಧಿವಂತಿಕೆ ಇದ್ದರೂ ಕೂಡ ಅದಕ್ಕೆ ತಕ್ಕನಾದಷ್ಟು ವರ್ಕ್ ಮಾಡಲಿಲ್ಲ ಅವರು ಅಂತಂದರೆ
ದೇ ಮೇ ಎಂಡ್ ಅಪ್ ಇನ್ ಗೆಟ್ಟಿಂಗ್ 90% ಆರ್ 92%, 85%, ಎಕ್ಸೆಟ್ರಾ. ಹಾಗಾಗಿ ಸಕ್ಸಸ್ ಅನ್ನೋದು ಆಲ್ವೇಸ್ 99% ಹಾರ್ಡ್ ವರ್ಕ್, 1% ಜೀನಿಯಸ್. ಮತ್ತು ಬುದ್ಧಿವಂತರಾಗಿರೋರಿಗೂ ಕೂಡ ಅವರು ಹೆಚ್ಚು ಹೆಚ್ಚು ವರ್ಕ್ ಮಾಡ್ತಾ ಹೋದಷ್ಟು ಅವರ ಬುದ್ಧಿವಂತಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಡಿಯರ್ ಸ್ಟೂಡೆಂಟ್ಸ್, ಈ ಇರುವ 75 ದಿನಗಳಲ್ಲಿ ನೀವು ಪ್ರತಿಯೊಬ್ಬರೂ ಕೂಡ ಈ 75 ದಿನಗಳಲ್ಲಿ ನಾನು ಕಂಪ್ಲೀಟಾಗಿ ಹಾರ್ಡ್ ವರ್ಕ್ ಮಾಡಲಿಕ್ಕೆ ರೆಡಿ ಇದ್ದೀನಿ ಮತ್ತು ಈ ಹಾರ್ಡ್ ವರ್ಕ್ ಮಾಡೋದ್ರ ಮೂಲಕ ನಾನು ಈ ಎಕ್ಸಾಮಿನೇಷನಲ್ಲಿ ಒಳ್ಳೆ ಸ್ಕೋರ್ ಮಾಡ್ತೀನಿ. ಆ ಕೆಪ್ಯಾಸಿಟಿ ನನಗಿದೆ ಮತ್ತು ಹಾರ್ಡ್ ವರ್ಕ್ ಮಾಡೋದಕ್ಕೆ ನಾನು ಬದ್ಧನಾಗಿರ್ತೀನಿ. ನಾನು ಹಾರ್ಡ್ ವರ್ಕ್ ಮಾಡೋದಕ್ಕೆ ದೃಢ ನಿಶ್ಚಯ ಮಾಡ್ತಾಯಿದ್ದೀನಿ, ಡಿಟರ್ಮಿಂಡ್ ಆಗಿದ್ದೀನಿ ಅನ್ನೋದನ್ನು ನೀವು ಫಸ್ಟು ತೀರ್ಮಾನ ಮಾಡಬೇಕು. ಇದು ವೆರಿ ಇಂಪಾರ್ಟೆಂಟು. ಈ ತೀರ್ಮಾನ ಮಾಡದ ಹೊರತು, ಆ ಮೈಂಡ್ಸೆಟ್ ನಿಮ್ಗೆ ಇರೋದ ಹೊರತು ನೀವು ಮುಂದಕ್ಕೊಂದು ಸ್ಟೆಪ್ಪು ಕೂಡ ಇಡೋಕ್ಕಾಗಲ್ಲ. ಇನ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ಶುಡ್ ಡಿಸೈಡ್ ದ್ಯಾಟ್ ಇನ್ ದ ಕಮಿಂಗ್ 75 days ಐ ವಿಲ್ ಬಿ ವರ್ಕಿಂಗ್ ಹಾರ್ಡ್ ಟುವರ್ಡ್ಸ್ ಸ್ಕೋರಿಂಗ್ ವೆಲ್ ಇನ್ ದ SSLC examination. That you have to decide and work towards that. ಇದು ಫಸ್ಟ್ ಸ್ಟೆಪ್, ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಪ್ರತಿದಿನ ಬೆಳಗ್ಗೆ ನೀವು ಎದ್ದಾಗ, ಇವತ್ತು ಏನು SSLC ಎಕ್ಸಾಮ್ಗೆ ಪ್ರಿಪರೇಷನ್ ಆಗೋದ್ರ ಬಗ್ಗೆ ನಾನು ಟೈಮ್ ಟೇಬಲ್ ಹಾಕ್ಕೊಂಡಿದ್ದೀನೋ, ಇವತ್ತಿನ ಟೈಮ್ ಟೇಬಲನ್ನು ಕರೆಕ್ಟಾಗಿ ಫಾಲೋ ಮಾಡ್ತೀನಿ, ಕರೆಕ್ಟಾಗಿ ಓದ್ತೀನಿ ಅನ್ನೋದನ್ನು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಒಂದು ತೀರ್ಮಾನ ಮಾಡಬೇಕು, ಅದರ ಪ್ರಕಾರ ಓದ್ಕೊಂಡು ಹೋಗಬೇಕು. ಇನ್ನು ಸೆಕೆಂಡ್ ಸ್ಟೆಪ್ಪು, ನೀವು SSLC ಎಕ್ಸಾಮ್ಗೆ ಓದೋದ್ರಲ್ಲಿ ಯಾವ ಸ್ಟೇಜಲ್ಲಿ ಇದ್ದೀರಾ ಅನ್ನೋದನ್ನು ನಿಮಗೆ ನೀವು ಒಂದು ಸ್ಪಷ್ಟತೆ ಕೊಟ್ಕೋಬೇಕು. ಅದಕ್ಕೇನು ಮಾಡಿ ಅಂತಂದರೆ, ಪೆನ್ನು ಪೇಪರ್ ತೊಗೊಂಡು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಪ್ರತಿ ಸಬ್ಜೆಕ್ಟಲ್ಲಿ 4-5 ಪಾಯಿಂಟ್ ಗುರ್ತಾಕೊಳ್ಳಿ. ಮೊದಲನೇ ಪಾಯಿಂಟ್, ಪ್ರತಿ ಸಬ್ಜೆಕ್ಟಲ್ಲಿ ಎಷ್ಟು ಚಾಪ್ಟರ್ಗಳನ್ನ ನೀವು ಕಂಪ್ಲೀಟಾಗಿ ಓದಿದ್ದೀರಾ ಅದನ್ನು ಗುರ್ತಾಕೊಳ್ಳಿ. ಉದಾಹರಣೆಗೆ ಸೈನ್ಸಲ್ಲಿ ಯಾವುದೋ 3 ಚಾಪ್ಟರ್ ಮಾತ್ರ ಕಂಪ್ಲೀಟಾಗಿ ಓದಿದ್ದೀರಾ. ಕಂಪ್ಲೀಟಾಗಿ ಓದಿದ್ದೀರಾ ಅಂದ್ರೆ ಅರ್ಥ ಏನು? ಕಂಪ್ಲೀಟಾಗಿ ಓದಿರ್ತಕ್ಕಂಥ ಚಾಪ್ಟರ್ ಕಂಪ್ಲೀಟಾಗಿ ಅರ್ಥ ಆಗಿರಬೇಕು, ನಿಮಗೆ ನೆನಪು ಇರಬೇಕು. ಆ ಚಾಪ್ಟ್ರಲ್ಲಿ ಏನು ಕ್ವಶನ್ ಕೇಳಿದ್ರು ಪಟ ಅಂತ ಉತ್ತರ ಹೇಳಂಗಿರಬೇಕು, ಉತ್ತರ ಬರೆಯಂಗಿರಬೇಕು. ಆ ಮಟ್ಟಕ್ಕೆ ಎಷ್ಟು ಚಾಪ್ಟ್ರಲ್ಲಿ ನೀವು ತಯಾರಾಗಿದ್ದೀರಾ ಅನ್ನೋದನ್ನು ಗುರ್ತಾಕೊಳ್ಳಿ. ಎರಡನೇ ಪಾಯಿಂಟು, ಎಷ್ಟು ಚಾಪ್ಟರ್ಗಳನ್ನ ನೀವು ಅರ್ಧಂಬರ್ಧ ಓದಿದ್ದೀರಾ, ಆಫ್ ಕಂಪ್ಲೀಟ್ ಮಾಡಿದ್ದೀರಾ ಅನ್ನೋದನ್ನು ಗುರ್ತಾಕೊಳ್ಳಿ. ಮೂರನೇ ಪಾಯಿಂಟ್ ಏನು ಮಾಡಿ ಅಂತಂದರೆ, ಕೆಲವು ಚಾಪ್ಟರ್ಸ್ನ ನೀವು ಕಂಪ್ಲೀಟ್ ಓದಿರ್ತೀರ, ಆದರೆ ಮರ್ತೋಗಿರ್ತೀರ. ಉದಾಹರಣೆಗೆ ಮಿಡ್ ಟರ್ಮ್ ಎಕ್ಸಾಮ್ ಟೈಮ್ನಲ್ಲಿ ಎಷ್ಟು ಸಿಲೆಬಸ್ ಇತ್ತೋ ಆ ಚಾಪ್ಟರ್ಗಳನ್ನ ಕಂಪ್ಲೀಟ್ ಓದ್ಬಿಟ್ಟಿರ್ತೀರ, ಬರೆದಿರ್ತೀರ ಚೆನ್ನಾಗಿ ಎಕ್ಸಾಮಿನೇಷನಲ್ಲಿ. ಆಮೇಲೆ ಪುನಃ ಅದ್ರ ಕಡೆ ಕಣ್ಣೆತ್ತು ನೋಡಿರಲ್ಲ, ಹಾಗಾಗಿ ಮರ್ತೋಗಿರುತ್ತೆ. ಸೊ ಎಷ್ಟು ಚಾಪ್ಟ್ರು ಕಂಪ್ಲೀಟ್ ಓದಿದ್ದೀರಾ ಬಟ್ ಮರ್ತೋಗಿದ್ದೀರಾ, ಅದನ್ನು ಗುರ್ತಾಕೊಳ್ಳಿ. ಮತ್ತು ಈ ರೀತಿ ಗುರ್ತಾಕೊಳ್ಳುವಾಗ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಒಂದು ಚಾಪ್ಟ್ರು ನೀವು ಓದಿಲ್ಲದೆ ಇರ್ಬೋದು ಕಂಪ್ಲೀಟಾಗಿ, ಪರವಾಗಿಲ್ಲ. ಎಷ್ಟು ಚಾಪ್ಟರ್ ಓದಿದ್ದೀರಾ, ಎಷ್ಟು ಚಾಪ್ಟರ್ ಓದಿಲ್ಲ, ಎಷ್ಟು ಚಾಪ್ಟರ್ ಅರ್ಧಂಬರ್ಧ ಓದಿದ್ದೀರಾ, ಎಷ್ಟು ಚಾಪ್ಟರ್ ಓದಿ ಮರ್ತಿದ್ದೀರಾ, ಈ ರೀತಿ 3 ಪಾಯಿಂಟು ಗುರ್ತಾಕೊಳ್ಳಿ ನೀವು. 4ನೇ ಪಾಯಿಂಟು, ಕೆಲವು ಸಬ್ಜೆಕ್ಟ್ಗಳಲ್ಲಿ ಕೆಲವು ಚಾಪ್ಟರ್ಗಳು ನಿಮಗೆ ಕಷ್ಟ ಇರ್ಬೋದು, ಕೆಲವು ಚಾಪ್ಟರ್ಗಳಲ್ಲಿ ಕೆಲವು ಟಾಪಿಕ್ಗಳು ಕಷ್ಟ ಇರ್ಬೋದು. ಆ ಥರ ಯಾವ ಚಾಪ್ಟರ್ಗಳು ನಿಮಗೆ ಕಷ್ಟ ಅನಿಸುತ್ತೆ, ಯಾವ ಟಾಪಿಕ್ಗಳು ಕಷ್ಟ ಅನಿಸುತ್ತೆ, ಇಷ್ಟನ್ನು ಗುರ್ತಾಕೊಳ್ಳಿ. ಈ ರೀತಿ 4 ಪಾಯಿಂಟನ್ನು ನೀವು ಗುರ್ತಾಕೊಳ್ಳಿ. ಮೊದಲನೇದೇನು, ಎಷ್ಟು ಚಾಪ್ಟರ್ ಕಂಪ್ಲೀಟ್ ಓದಿದ್ದೀರಾ. ಎರಡನೇದೇನು, ಎಷ್ಟು ಚಾಪ್ಟರ್ ಅರ್ಧಂಬರ್ಧ ಓದಿದ್ದೀರಾ. ಮೂರನೇ ಪಾಯಿಂಟು, ಎಷ್ಟು ಚಾಪ್ಟರ್ ಓದಿದ್ದೀರಾ ಬಟ್ ಮರ್ತೋಗಿದೆ. 4ನೇ ಪಾಯಿಂಟು, ಯಾವ ಚಾಪ್ಟರ್ಗಳು ನಿಮಗೆ ಕಷ್ಟ ಇದೆ, ಅಥವಾ ಕೆಲವು ಚಾಪ್ಟರ್ಗಳಲ್ಲಿ ಯಾವ ಟಾಪಿಕ್ಗಳು ಕಷ್ಟ ಇದೆ. ಕೆಲವು ಸರಿ ಒಂದು ಸಬ್ಜೆಕ್ಟೇ ಕಷ್ಟ ಅನಿಸ್ಬೋದು ನಿಮಗೆ. ಆ ರೀತಿ ಇದನ್ನು ನೀವು ಗುರ್ತಾಕೊಳ್ಳಿ. ಅಥವಾ ಕೆಲವು ಸಬ್ಜೆಕ್ಟ್ಗಳಲ್ಲಿ ಕೆಲವು ಭಾಗಗಳು ನಿಮಗೆ ಕಷ್ಟ ಆಗ್ಬೋದು. ಉದಾಹರಣೆಗೆ ಕನ್ನಡ ಅಥವಾ ಇಂಗ್ಲೀಷ್ ಅಂತ ತಗೊಂಡಾಗ ಕೆಲವರಿಗೆ ಗ್ರಾಮರ್ ಪಾರ್ಟ್ ಕಷ್ಟ ಇರ್ಬೋದು, ಅದನ್ನು ಗುರ್ತಾಕೊಳ್ಳಿ. ಇದು ಸೆಕೆಂಡ್ ಸ್ಟೆಪ್. 3ನೇ ಇಂಪಾರ್ಟೆಂಟ್ ಸ್ಟೆಪ್ ಏನು ಅಂತಂದರೆ, ಇಷ್ಟು ಗುರ್ತಾಕೊಂಡ್ಮೇಲೆ ನಿಮಗೆ ಅರ್ಥ ಆಗಿರುತ್ತೆ ನಿಮಗೆ ನೀವು ಯಾವ ಸ್ಟೇಜಲ್ಲಿದ್ದೀರಾ ಆ್ಯಸ್ ಆನ್ ಟುಡೇ ಅಂತ. ಇದಾದ ಮೇಲೆ 3ನೇ ಸ್ಟೆಪ್ಪು, ಒಂದು ಸೈಂಟಿಫಿಕ್ ಆದ ಟೈಮ್ ಟೇಬಲನ್ನು ಹಾಕ್ಕೊಳ್ಳೋವಂಥದ್ದು. ನಿಮಗೋಸ್ಕರ ನಾನು 3 ರೀತಿಯ ಟೈಮ್ ಟೇಬಲ್ಗಳನ್ನ ಇಲ್ಲಿ ಪ್ರೆಸೆಂಟ್ ಮಾಡ್ತೀನಿ. ಅದನ್ನು ನಿಮ್ಮ ಏನು ಪರಿಸ್ಥಿತಿ ಇರುತ್ತಲ್ಲ ಅದಕ್ಕೆ ಅನುಗುಣವಾಗಿ ನೀವು ಬದಲಾವಣೆ ಮಾಡ್ಕೊಳ್ತಾ ಹೋಗ್ಬೋದು. ಮೊದಲನೇ ಟೈಮ್ ಟೇಬಲ್ ಏನು ಅಂತಂದರೆ, ನಿಮಗೆ ರಜಾ ಇರುತ್ತಲ್ಲ, ಭಾನುವಾರ ರಜಾ ಇರುತ್ತೆ, ಬೇರೆ ಯಾವುದೋ ದಿನ ರಜಾ ಸಿಗುತ್ತೆ. ಆಮೇಲೆ ಎಕ್ಸಾಮ್ ಹತ್ರ ಬಂದಾಗ ಸ್ಟಡಿ ಹಾಲಿಡೇಸ್ ಅಂತ ಕೊಡ್ತಾರೆ. ಆಗೇನಾಗಿರುತ್ತೆ ನಿಮಗೆ ಅಂತಂದರೆ, ಇಡೀ ದಿನ ನಿಮ್ಮ ಕೈಲಿರುತ್ತೆ. ಸೊ ಅದಕ್ಕೆ ಒಂದು ಟೈಮ್ ಟೇಬಲ್ ಬೇಕು. ಎರಡನೇದೇನು ಅಂತಂದರೆ, ಕ್ಲಾಸ್ ನಡೀತಾ ಇರುತ್ತೆ, ನೀವು ಕ್ಲಾಸ್ಗೆ ಹೋಗಿ ಬಂದು ಆಮೇಲೆ ಓದ್ಕೋಬೇಕು, ಅದಕ್ಕೊಂದು ಟೈಮ್ ಟೇಬಲ್ ಬೇಕು. ಮೊದಲನೇದಾಗಿ ನಾನು ನಿಮಗೆ ಫುಲ್ ಕಂಪ್ಲೀಟ್ ಫ್ರೀ ಇದ್ದಾಗ, ರಜಾ ದಿನಗಳು ಮತ್ತೊಂದು ಇಂಥ ಟೈಮ್ನಲ್ಲಿ ಕಂಪ್ಲೀಟ್ ಫ್ರೀ ಇದ್ದಾಗ ಯಾವ ರೀತಿ ಟೈಮ್ ಟೇಬಲ್ ಹಾಕ್ಕೋಬೇಕು ಅನ್ನೋದನ್ನ ಹೇಳ್ತೀನಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ತಕ್ಕಂಥದ್ದು ನಿಮಗೆ ರಜಾ ದಿನಗಳಿದ್ದಾಗ ಹೇಗೆ ಓದಬೇಕು ಅನ್ನೋ ಟೈಮ್ ಟೇಬಲ್. ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೀರಾ. 5 ಗಂಟೆಗೆ ಎದ್ದೇನು ಮಾಡ್ತೀರಾ ಅಂತಂದರೆ, ಮುಖ ತೊಳ್ಕೊಂಡು ಬ್ರಷ್ ಮಾಡ್ಕೊಂಡು ಫ್ರೆಶ್ ಆಗ್ತೀರಾ. ಆಮೇಲೆ 10 ನಿಮಿಷ ನೀವು ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಕೆಲವರಿಗೆ ಪ್ರಾಕ್ಟೀಸ್ ಇರ್ಬೋದು, ಕೆಲವ್ರಿಗೆ ಪ್ರಾಕ್ಟೀಸ್ ಇಲ್ಲದೆ ಇರ್ಬೋದು. ಪ್ರಾಕ್ಟೀಸ್ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಚಕ್ಲ ಬಕ್ಲ ಹಾಕೊಂಡು ಕೂತ್ಕೊಂಡು ಬೆನ್ನು ಸ್ಟ್ರೈಟಾಗಿ ಇಟ್ಕೊಂಡು ಕಣ್ಣು ಮುಚ್ಚಿಕೊಂಡು 10 ನಿಮಿಷಗಳ ಕಾಲ ನಿಮ್ಮ ಉಸಿರಾಟದ ಕಡೆ ಗಮನ ಕೊಡಿ. ಮೆಡಿಟೇಷನ್ ಮಾಡುವಂಥದ್ದು ಏನು ಮಾಡುತ್ತೆ ಅಂತಂದರೆ, ನಿಮ್ಮ ಮೈಂಡ್ನ ಕಾಮ್ ಮಾಡುತ್ತೆ ಮತ್ತು ನಿಮ್ಮ ಕಾನ್ಸಂಟ್ರೇಷನ್ ಪವರ್ನ ಜಾಸ್ತಿ ಮಾಡುತ್ತೆ. ಹಾಗಾಗಿ ಬೆಳಗ್ಗೆ 5ರಿಂದ 5:30 ತನಕ
ಫ್ರೆಶ್ ಆಗಿ 10 ನಿಮಿಷ ಮೆಡಿಟೇಷನ್. ಅದಾದಮೇಲೆ ಬೆಳಗ್ಗೆ 5:30ಯಿಂದ 8:30 ತನಕ ಸೈನ್ಸ್ ಅಂತ ಈ ಟೈಮ್ ಟೇಬಲಲ್ಲಿ ಹಾಕಿದ್ದೀನಿ. 5:30ಯಿಂದ 8:30 ತನಕ ಸೈನ್ಸ್ ಓದಿ, ಸೈನ್ಸ್ ಅಥವಾ ವಿಜ್ಞಾನ ಓದಿ. ಅದಾದಮೇಲೆ 8:30ಯಿಂದ 9:30 ತನಕ ನಿಮ್ಮ ಸ್ನಾನ ತಿಂಡಿ ಇದೆಲ್ಲ ಮುಗಿಸ್ಕೊಳ್ಳಿ. 9:30ಯಿಂದ 11 ಗಂಟೆ ತನಕ ಹಿಂದಿ ಓದಿ. 11 ಗಂಟೆ ಆದಮೇಲೆ 11ರಿಂದ 11:30 ತನಕ ಬ್ರೇಕು. ಅರ್ಧ ಗಂಟೆ ಬ್ರೇಕ್ನಲ್ಲಿ ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು. ನಿಮ್ಗೆ ಏನು ಇಷ್ಟ ಇರುತ್ತೋ ಅದನ್ನು ಮಾಡ್ಬೋದು. ಹಾಡು ಕೇಳ್ಬೋದು, ಹಾಡು ಹೇಳೋ ಅಭ್ಯಾಸ ಇದ್ದರೆ ಹಾಡು ಹೇಳ್ಬೋದು, ಇಲ್ಲ ಸುಮ್ಮನೆ ಮನೇಲಿ ಸುತ್ತಾಡ್ಬೋದು, ಇಲ್ಲ ನಿಮ್ಮ ಪೇರೆಂಟ್ಸೋ ಅಣ್ಣ ತಮ್ಮದಿರೋ ಅಕ್ಕ ತಂಗಿರೋ ಅವ್ರ ಜೊತೆ ಮಾತಾಡ್ಬೋದು. ಏನು ಬೇಕಾದರೂ ಮಾಡಿ ನೀವು ಜಸ್ಟ್ ರಿಲ್ಯಾಕ್ಸ್ ಆಗಿ ಬ್ರೇಕ್ ತೊಗೊಳ್ಳಿ. ಅಥವಾ ಸುಮ್ಮನೆ ಕೂತಿರ್ತೀನಿ ಅಂದರೆ ಸುಮ್ಮನೆ ಕೂತಿರ್ಬೋದು, ಅಥವಾ ಯಾವುದೋ ಒಂದು ಅರ್ಜೆಂಟ್ ಇನ್ನೂ ಸ್ವಲ್ಪ ಓದೋದಿದೆ ಅಂದರೆ ಓದಲ್ಬೋದು. ಅದಾದಮೇಲೆ 11:30ಯಿಂದ 1 ಗಂಟೆ ತನಕ ಕನ್ನಡ ಓದಿ. ದೆನ್ 1 ಗಂಟೆಗೆ ಊಟ ಮಾಡಿದ್ಮೇಲೆ ಒಂದು 20 ನಿಮಿಷ ನಿದ್ದೆ ಮಾಡುವಂಥದ್ದು ನಿಮ್ಮ ಇಡೀ ದೇಹ ಮತ್ತು ಮೈಂಡನ್ನು ರಿಫ್ರೆಶ್ ಮಾಡುತ್ತೆ. ಮತ್ತು ಅದಾದಮೇಲೆ ಓದ್ಕೊಳ್ಳೋಕ್ಕೆ ಭಾಳ ಅನುಕೂಲ ಮಾಡಿಕೊಡುತ್ತೆ. ಅದಾದಮೇಲೆ 2 ಗಂಟೆಯಿಂದ 4:30 ತನಕ ಮ್ಯಾಥಮೆಟಿಕ್ಸ್ ಓದಿ. 4:15ರಿಂದ 5:30 ತನಕ ಬ್ರೇಕ್ ತೊಗೊಳ್ಳಿ, 1 ಅವರ್ ಬ್ರೇಕು. ಈ ಬ್ರೇಕ್ನಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಹೊರಗಡೆ ಸುತ್ತಾಡ್ಬೋದು, ಹೊರಗಡೆ ನೀವೇ ಒಬ್ಬರೇ ಸುತ್ತಾಡ್ಕೊಂಬರ್ಬೋದು. ಸೊ ಸಂಜೆ ಹೊತ್ತು 1 ಅವರ್ ಆರಾಮಾಗಿ ಸುತ್ತಾಡಿಕೊಂಡು ಅಥವಾ ಆಟ ಆಡೋ ಅಭ್ಯಾಸ ಇದ್ದರೆ ಆಟ ಆಡಿಕೊಂಡು ಬ್ರೇಕ್ ತೊಗೊಳ್ಳಿ. ಅದಾದಮೇಲೆ 5:30ರಿಂದ 8 ಗಂಟೆ ತನಕ ಸೋಷಿಯಲ್ ಸೈನ್ಸು, ಸಮಾಜ ವಿಜ್ಞಾನ ಓದಿ. 8ರಿಂದ 8:30 ತನಕ ಊಟ. 8:30ರಿಂದ ರಾತ್ರಿ 10 ಗಂಟೆ ತನಕ ಇಂಗ್ಲೀಷು. ಸೊ ಇದು ರಜಾ ದಿನಗಳಿಗೆ ನಾನು ಹಾಕಿರ್ತಕ್ಕಂಥ ಟೈಮ್ ಟೇಬಲ್ಲು. ಇಲ್ಲಿ 2-3 ವಿಷಯ ಇದೆ. ಏನು ಅಂತಂದರೆ, ನಾನು ಇಲ್ಲಿ ಜನರಲ್ಲಾಗಿ ಒಂದು ಟೈಮ್ ಟೇಬಲ್ ಹಾಕಿದ್ದೀನಿ. ಕೆಲವು ಸ್ಟೂಡೆಂಟ್ಸ್ಗೆ ಏನಿರುತ್ತೆ ಅಂದರೆ ಅಭ್ಯಾಸ, ರಾತ್ರಿ ಹೊತ್ತು ಎಷ್ಟೊತ್ತು ಬೇಕಾದರೂ ಓದ್ತೀವಿ, ಬೆಳಗ್ಗೆ ಬೇಗ ಹೇಳೋದು ಕಷ್ಟ ಅಂತಿರುತ್ತೆ. ಆಗ ನೀವೇನು ಮಾಡ್ಕೋಬೋದು ಅಂತಂದರೆ, ಆ ಥರ ಅಭ್ಯಾಸ ನಿಮಗಿದ್ರೆ ಇದನ್ನು 5 ಗಂಟೆಯಿಂದ ಅಂತ ಹಾಕಿರೋ ಟೈಮ್ ಟೇಬಲ್ನ ನೀವು 7 ಗಂಟೆಯಿಂದ ಅಂತ ಶುರು ಮಾಡ್ಕೋಬಹುದು. ರಾತ್ರಿ 10 ಗಂಟೆಗಿರೋದನ್ನ 12 ಗಂಟೆ ತನಕ ಎಕ್ಸ್ಟೆಂಡ್ ಮಾಡ್ಕೋಬೋದು. ಈ ರೀತಿ ಬದಲಾವಣೆ ಮಾಡ್ಕೋಬೋದು. ಅದೇ ರೀತಿ ನಾನು ಈ ಟೈಮ್ ಟೇಬಲ್ನಲ್ಲಿ ಬೆಳಗ್ಗೆ 5:30ರಿಂದ 8:30 ಸೈನ್ಸ್ ಅಂತ ಹಾಕಿದ್ದೀನಿ. ಸೊ ನಿಮಗೆ ಬೆಳಗ್ಗೆ 5:30ರಿಂದ 8:30 ಟೈಮ್ನಲ್ಲಿ ಸೈನ್ಸ್ಗಿಂತ ಮ್ಯಾಥಮೆಟಿಕ್ಸ್ ಮಾಡೋದು ಜಾಸ್ತಿ ನಿಮಗೆ ಕಂಫರ್ಟಬಲ್ ಅನಿಸಿದ್ರೆ, ಅಥವಾ ಸೋಷಿಯಲ್ ಸೈನ್ಸ್ ಅದು ಕಂಫರ್ಟಬಲ್ ಅನಿಸಿದ್ರೆ, ಅದಕ್ಕೆ ತಕ್ಕನಾಗಿ ನೀವು ಬದಲಾವಣೆ ಮಾಡ್ಕೋಬೋದು. ಅದೇ ರೀತಿ 9:30ರಿಂದ 11 ಹಿಂದಿ ಅಂತ ಹಾಕಿದ್ದೀನಿ. ಆ ಟೈಮ್ನಲ್ಲಿ ಹಿಂದಿ ಬೇಡ, ನನಗೆ ಕನ್ನಡ ಓದ್ತೀನಿ ಅಂದರೆ ಓದ್ಕೋಬೋದು, ಅಥವಾ ಇಂಗ್ಲೀಷ್ ಓದ್ತೀನಿ ಅಂದರೆ ಓದ್ಕೋಬೋದು, ಅಥವಾ ಬೇರೆ ಸಬ್ಜೆಕ್ಟ್ ಓದ್ತೀನಿ ಅಂದರೆ ಓದ್ಕೋಬೋದು. ನಿಮ್ಗೆ ಯಾವ ರೀತಿ ಅನುಕೂಲ ಇರುತ್ತೋ ಆ ರೀತಿ ಬದಲಾವಣೆಗಳನ್ನ ಮಾಡ್ಕೋಬೋದು. ಅದೇ ರೀತಿ ಈ ಟೈಮ್ ಟೇಬಲ್ನಲ್ಲಿ ನಾನು ಸೈನ್ಸ್ಗೆ 3 ಅವರ್ಸ್ ಅಂತ ಹಾಕಿದ್ದೀನಿ, ಸೋಷಿಯಲ್ ಸೈನ್ಸ್ಗೆ 2.5 ಅವರ್ಸ್ ಅಂತ ಹಾಕಿದ್ದೀನಿ. ಉದಾಹರಣೆಗೆ ನೀವು ಬೈ ಚಾನ್ಸ್ ಸೈನ್ಸ್ನಲ್ಲಿ 3/4 ಭಾಗ ಪಾಠಗಳನ್ನ ತುಂಬ ಚೆನ್ನಾಗಿ ಓದಿ ನೆನ್ಪಿಟ್ಕೊಂಡಿರ್ಬೋದು ಆಲ್ರೆಡಿ. ಹಂಗಿದ್ದಾಗ ನಿಮ್ಗನ್ಸುತ್ತೆ ಸೈನ್ಸ್ಗೇನು ಡೈಲಿ 3 ಅವರ್ಸ್ ಬೇಕಿಲ್ಲ, ಆ ಥರ ರಜಾ ದಿನಗಳಿದ್ದಾಗ 3 ಅವರ್ಸ್ ಬೇಕಿಲ್ಲ, 1.5 ಅವರ್ಸ್ ಸಾಕು ಅಂತ ನಿಮ್ಗನ್ಸಿದ್ರೆ, ಇನ್ಯಾವ ಸಬ್ಜೆಕ್ಟಲ್ಲಿ ತುಂಬ ಚಾಪ್ಟರ್ಗಳು ಬಾಕಿ ಉಳ್ಕೊಂಡಿರ್ತಾವೋ, ಅಥವಾ ಯಾವ ಚಾಪ್ಟ್ರು ಅಥವಾ ಯಾವ ಸಬ್ಜೆಕ್ಟ್ ನಿಮಗೆ ಟಫ್ ಅನಿಸಿರುತ್ತೋ ಅದಕ್ಕೆ ಹೆಚ್ಚಿನ ಟೈಮ್ನ ಕೊಟ್ಕೋಬೋದು. ಈ ರೀತಿ ಈ ಟೈಮ್ ಟೇಬಲ್ನಲ್ಲಿ ಯಾವ ಸಬ್ಜೆಕ್ಟ್ ಯಾವಾಗ ಓದ್ತೀರಾ, ಮತ್ತು ಬೆಳಗ್ಗೆ 5 ಗಂಟೆಗೆ ಎದ್ದು ಹೇಳ್ತೀರಾ, ಲೇಟಾಗಿ ಎದ್ದು ಹೇಳ್ತೀರಾ, ಅದಕ್ಕೆ ತಕ್ಕನಾಗಿ ನೀವು ಮಾರ್ಪಾಡುಗಳನ್ನ ಮಾಡ್ಕೋಬೋದು. ಇನ್ನೊಂದೇನು ಅಂತಂದರೆ, ನಾನು 5:30ರಿಂದ 8:30 ತನಕ ಸೈನ್ಸ್ ಓದಿ ಅಂತ ಹಾಕಿರುವಾಗ ಓದೋದು ಹೇಗೆ, ಓದೋದು ಅನ್ನೋದೇನಾಗ್ತದೆ ಸಬ್ಜೆಕ್ಟಿಂದ ಸಬ್ಜೆಕ್ಟಿಗೆ ವೇರಿ ಆಗುತ್ತೆ. ಈಗ ಮ್ಯಾಥಮೆಟಿಕ್ಸ್ನಲ್ಲಿ ನಾವು ಓದೋದು ಅಂತ ಹೇಳಲ್ಲ, ಸಾಮಾನ್ಯವಾಗಿ ಮ್ಯಾಥಮೆಟಿಕ್ಸ್ನಲ್ಲಿ ಥಿಯರಮ್ಸ್ ಇರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನೆಲ್ಲ ನೀವು ವರ್ಕೌಟ್ ಮಾಡಬೇಕಾಗ್ತದೆ. ಅದೇ ರೀತಿ ನೀವು ಸೋಷಿಯಲ್ ಸೈನ್ಸಿಗೆ ಬಂದಾಗ ಅಲ್ಲಿ ನೀವು ಕೆಲವು ಭಾಗಗಳಲ್ಲಿ ಮ್ಯಾಪ್ ಬಿಡಿಸೋದಿರ್ತದೆ. ಇನ್ನು ಸೈನ್ಸಿಗೆ ಬಂದಾಗ ಬಯಾಲಜಿನಲ್ಲಿ ಎಲ್ಲ ನೀವು ಚಿತ್ರ ಬಿಡಿಸೋದಿರುತ್ತೆ. ಇನ್ನು ಕನ್ನಡ, ಇಂಗ್ಲೀಷ್ ಈ ಥರ ಲ್ಯಾಂಗ್ವೇಜಿಗೆ ಬಂದಾಗ ಗ್ರಾಮರ್ ಪ್ರಾಕ್ಟೀಸ್ ಮಾಡೋದಿರುತ್ತೆ. ಎಸ್ಸೆ ರೈಟಿಂಗ್ ಇರ್ಬೋದು, ಮತ್ತೊಂದಿರ್ಬೋದು, ಅದು ಬೇರೆ ರೀತಿಯ ಗ್ರಾಮರ್ನ ಪ್ರಾಕ್ಟೀಸ್ ಮಾಡೋದಿರುತ್ತೆ. ಹಾಗಾಗಿ ಸಬ್ಜೆಕ್ಟಿಂದ ಸಬ್ಜೆಕ್ಟ್ಗೆ ಓದುವ ಮೆಥಡ್ ಕೂಡ ಚೇಂಜ್ ಆಗುತ್ತೆ. ಆದರೆ ಯಾವುದೇ ಸಬ್ಜೆಕ್ಟು ಯಾವುದೇ ಮೆಥಡಲ್ಲಿ ಓದ್ತಾ ಇರಿ. ಈಗ ನಾನು 3 ಅವರ್ಸ್ ಸೈನ್ಸ್ ಅಂತ ಹಾಕಿರುವಾಗ ನೀವಲ್ಲಿ ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ, ಒಂದೊಂದು ಸರಿ ಯಾವುದೋ ಒಂದು ಚಾಪ್ಟ್ರು ನಿಮ್ಗೆ ಈಸಿ ಇರುತ್ತೆ, ಅದು ಚಿಕ್ಕ ಚಾಪ್ಟ್ರು ಆಗಿರುತ್ತೆ. 3 ಅವರ್ಸಲ್ಲಿ ಒಂದು ಚಾಪ್ಟರ್ನೇ ಮುಗಿಸ್ಬೋದು, ಅಥವಾ 3 ಅವರ್ಸಲ್ಲಿ ಒಂದು ಚಾಪ್ಟ್ರಲ್ಲಿ ಒಂದು 3 ಟಾಪಿಕ್ ಮಾತ್ರ ಮುಗಿಸೋಕ್ಕಾಗ್ಬೋದು. ಸೊ ಆದರೆ ಮುಗಿಸೋದು ಅಂದರೆ ಹೆಂಗೆ ಅಂತಂದರೆ, ಒಂದು ಟಾಪಿಕ್ನ ನೀವು ಓದಿದ್ದಾಗ ಆ ಟಾಪಿಕ್ ಕಂಪ್ಲೀಟಾಗಿ ಅರ್ಥ ಆಗಿರಬೇಕು. ಅರ್ಥ ಆಗಿ ನಿಮಗೆ ನೆನಪಿರಬೇಕು. ನೆನಪಿಟ್ಕೋಬೇಕಾದ್ರೆ ಏನು ಮಾಡಬೇಕು ಅಂತ ಆಮೇಲೆ ಹೇಳ್ತೀನಿ ನಾನು. ಮೊದಲನೇದಾಗಿ ಆ ಟಾಪಿಕ್ ಕಂಪ್ಲೀಟಾಗಿ ಅರ್ಥ ಆಗಿರಬೇಕು. ಈ ಅರ್ಥ ಮಾಡ್ಕೊಳ್ಳೋ ಪ್ರೋಸೆಸ್ನಲ್ಲಿ ಕೆಲವು ಟಾಪಿಕ್ಗಳು ನಿಮಗೆ ನೋಟ್ಸ್ನಲ್ಲೋ ಟೆಕ್ಸ್ಟ್ ಬುಕ್ನಲ್ಲೋ ಓದಿದ ತಕ್ಷಣ ಅರ್ಥ ಆಗುತ್ತೆ, ಕೆಲವು ಸರಿ ಅರ್ಧಂಬರ್ಧ ಅರ್ಥ ಆಗುತ್ತೆ. ಅರ್ಥ ಆಗದೇ ಇದ್ದಾಗ ನೀವು ಅಂಥ ಕಡೆ ನಿಮ್ಮ ಟೀಚರ್ಸ್ ಹೆಲ್ಪನ್ನು ತೊಗೋಬಹುದು, ಅಥವಾ ಇವತ್ತು ಹಲವಾರು ಸೋರ್ಸ್ಗಳಿದೆ. ನಿಮಗೆ ಯೂಟ್ಯೂಬ್ನಲ್ಲೂ ಹಲವಾರು ವಿಡಿಯೋಗಳು ಸಿಗ್ತವೆ, ಪ್ರತಿ ಟಾಪಿಕ್ ಬಗ್ಗೆ 100 ವಿಡಿಯೋಗಳು ಸಿಗ್ತವೆ. ಅದನ್ನು ನೋಡಿ ಕೂಡ ನೀವು ಅರ್ಥ ಮಾಡ್ಕೋಬೋದು. ಒಟ್ಟಾರೆಯಾಗಿ ಯಾವುದೇ ಒಂದು ಟಾಪಿಕ್ ಓದಿದರೆ ಕಂಪ್ಲೀಟ್ ನಿಮ್ಗೆ ಅರ್ಥ ಆಗಿರಬೇಕು, ಅದಾದಮೇಲೆ ನೆಕ್ಸ್ಟ್ ಟಾಪಿಕ್ ಹೋಗಬೇಕು. ಸೊ ಈ ರೀತಿ
ನೀವು ಟೈಮನ್ನು ಚೇಂಜ್ ಮಾಡ್ಕೋಬೋದು, ಸಬ್ಜೆಕ್ಟಿಗಿರೋ ಡ್ಯೂರೇಷನ್ ಚೇಂಜ್ ಮಾಡ್ಕೋಬೋದು. ಅದೇ ರೀತಿ ನೀವು ಸಬ್ಜೆಕ್ಟ್ ಟು ಸಬ್ಜೆಕ್ಟು ಓದೋ ಮೆಥಡಾಲಜಿಗಳನ್ನೂ ಕೂಡ ನಿಮ್ಗೆ ಆಗಲೇ ಗೊತ್ತಿರ್ತದೆ, ಪ್ರಾಕ್ಟೀಸ್ ಇರುತ್ತೆ. ಅದಕ್ಕೆ ತಕ್ಕ ಮೆಥಡ್ನ ಅಡಾಪ್ಟ್ ಮಾಡಿಕೊಂಡು ಈ ರೀತಿ ಓದ್ತಾ ಹೋಗುವಂಥದ್ದು. ಈ ಟೈಮ್ ಟೇಬಲ್ ಏನು ನಿಮಗೆ ಕಂಪ್ಲೀಟ್ ರಜಾ ಇರುವಾಗ ಹಾಕಿರ್ತಕ್ಕಂಥ ಟೈಮ್ ಟೇಬಲ್. ಆದರೆ ಇನ್ನೂ ನಿಮ್ಮಲ್ಲಿ ಬಹುತೇಕ ಮಂದಿ ಸ್ಕೂಲ್ಗೆ ಹೋಗ್ತಾ ಇರ್ತೀರ, ಕ್ಲಾಸ್ಗಳು ನಡೀತಾ ಇರುತ್ತೆ, ರಿವಿಷನ್ ಕ್ಲಾಸ್ ನಡೀತಾ ಇರುತ್ತೆ, ಹೀಗೆಲ್ಲ ಆಗ್ತಾ ಇರುತ್ತೆ. ಆಗಿರೋ ಅಂಥ ಟೈಮ್ನಲ್ಲಿ ಟೈಮ್ ಟೇಬಲ್ ಹೇಗೆ ಹಾಕ್ಕೊಳ್ಳೋದು? ಇಲ್ಲಿ ನೋಡಿ, ಬೆಳಗ್ಗೆ 5ರಿಂದ 5:30 ಸೇಮ್ ಮೆಡಿಟೇಷನ್ 10 ನಿಮಿಷ, ಫ್ರೆಶ್ ಆಗೋದು. 5:30ಯಿಂದ 6:30 ನಾನು ಇಲ್ಲಿ ಹಾಕಿರ್ತಕ್ಕಂಥದ್ದು ಸೈನ್ಸ್ ಅಂತ, 6:30ಯಿಂದ 7:30 ಮ್ಯಾಥಮ್ಯಾಟಿಕ್ಸ್ ಅಂದರೆ ಗಣಿತ. ಸಂಜೆ ಸ್ಕೂಲಿಂದ ಬಂದ ಮೇಲೆ 6ರಿಂದ 7 ಗಂಟೆ ಸೋಷಿಯಲ್ ಸೈನ್ಸು, 7ರಿಂದ 8 ಗಂಟೆ ಹಿಂದಿ, 8:30ಯಿಂದ 9:30 ಇಂಗ್ಲೀಷು, 9:30ಯಿಂದ 10:30 ಕನ್ನಡ. ನಿಮಗೆ ಸ್ಕೂಲ್ ನಡೀತಾ ಇರುವಂಥ ದಿನಗಳಲ್ಲಿ ಅರ್ಧ ಗಂಟೆ ಎಕ್ಸ್ಟ್ರಾ ಓದಬೇಕಾಗತ್ತೆ. ಸೊ ಈ ರೀತಿಯ ಈ ಟೈಮ್ ಟೇಬಲು ನಿಮಗೆ ಸ್ಕೂಲ್ ನಡೀತಾ ಇರೋ ದಿನಗಳಲ್ಲಿ. ಈ ಟೈಮ್ ಟೇಬಲ್ನಲ್ಲಿ ಏನಿದೆ, ಪ್ರತಿ ಸಬ್ಜೆಕ್ಟ್ಗೂ ಒಂದೊಂದು ಗಂಟೆ ಅಲಾಟ್ ಮಾಡಿದ್ದೀವಲ್ವ ಈ ಟೈಮ್ ಟೇಬಲ್ನಲ್ಲಿ. ಆದರೆ ನಿಮಗೆ ಯಾವುದೋ ಒಂದು ಸಬ್ಜೆಕ್ಟ್ಗೆ ಜಾಸ್ತಿ ಟೈಮ್ ಬೇಕು ಅಂತ ಅನ್ನಿಸ್ಬೋದು. ಅಂಥ ಒಂದು ಸಮಯದಲ್ಲಿ ನೀವು ಇದೇ ಟೈಮ್ ಟೇಬಲ್ನ ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೋಬೋದು. ಏನು ಅಂತಂದರೆ, ಉದಾಹರಣೆಗೆ ಬೆಳಗ್ಗೆ 5:30ಯಿಂದ 7:30 ಸೈನ್ಸು, ಸಂಜೆ 6ರಿಂದ 8 ಮ್ಯಾಥಮ್ಯಾಟಿಕ್ಸು, ಆಮೇಲೆ 8:30ಯಿಂದ 10:30 ಸೋಷಿಯಲ್ ಸೈನ್ಸು. ಈ ರೀತಿ ಮಾಡ್ಕೋಬಹುದು. ಅಂದರೆ ಒಂದಿನ ಈ 3 ಸಬ್ಜೆಕ್ಟ್ಗಳು ಮಾತ್ರ 2 ಅವರು, ಮಾರನೇ ದಿನ 6 ಸಬ್ಜೆಕ್ಟು 1 ಅವರ್ ಈ ಥರ ಮಾಡ್ಕೋಬೋದು. ಅಥವಾ ನಿಮಗೆ ಉದಾಹರಣೆಗೆ ಸೋಷಿಯಲ್ ಸೈನ್ಸ್ ಚೆನ್ನಾಗಿ ಓದಿದ್ದೀರಾ, ಬಟ್ ಇಂಗ್ಲೀಷಿಗೆ ಜಾಸ್ತಿ ಟೈಮ್ ಕೊಡಬೇಕು ಅನಿಸುತ್ತೆ, ಆಗ ನೀವು ಒಂದಿನ ಇಂಗ್ಲೀಷ್ಗೆ 2 ಅವರು, ಅವತ್ತು ಸೋಷಿಯಲ್ ಸೈನ್ಸ್ ಓದ್ತಿರಲ್ಲ, ಮಾರನೇ ದಿನ 6 ಸಬ್ಜೆಕ್ಟ್ಗೆ 1 ಗಂಟೆ. ಈ ರೀತಿ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ, ನಿಮ್ಮ ಯಾವ ಸಬ್ಜೆಕ್ಟ್ ಈಸಿ ಕಷ್ಟ ಅನ್ನೋದಕ್ಕೆ ತಕ್ಕ ಹಾಗೆ, ಮತ್ತು ಯಾವ ಸಬ್ಜೆಕ್ಟ್ ಜಾಸ್ತಿ ಓದಿದ್ದೀರಾ, ಯಾವ ಸಬ್ಜೆಕ್ಟ್ ಕಡಿಮೆ ಓದಿದ್ದೀರಾ ಅನ್ನೋದು ತಕ್ಕ ಹಾಗೆ ನೀವು ಈ ಟೈಮ್ ಟೇಬಲ್ನ ಬದಲಾವಣೆ ಮಾಡ್ಕೋಬೋದು. ಈ ರೀತಿ ನೀವು ರಜಾ ದಿನಗಳಿಗೊಂದು, ಸ್ಕೂಲ್ ಇರುವಾಗೊಂದು ಟೈಮ್ ಟೇಬಲ್ ಹಾಕ್ಕೊಂಡು ಅದನ್ನು ಪಕ್ಕಾ ಫಾಲೋ ಮಾಡ್ತಾ, ಒಂದು ದಿನನೂ ಮಿಸ್ ಮಾಡದೆ ಫಾಲೋ ಮಾಡ್ತಾ ಓದ್ಕೊಂಡು ಹೋದರೆ ಇರುವ 60 ದಿನಗಳಲ್ಲಿ ನೀವು ಸಿಲೆಬಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಉದಾಹರಣೆಗೆ ನೀವು ಒಂದು ಚಾಪ್ಟ್ರ್ ಓದಿರಲ್ಲ ಅಂದ್ಕೊಳ್ಳಿ, ಕಂಪ್ಲೀಟಾಗಿ ಇವತ್ತಿಂದ ಶುರು ಮಾಡ್ತೀರಾ, ಇವತ್ತಿನ ಶುರು ಮಾಡಿದರೂ ಕೂಡ 60 ದಿನಗಳಿರೋದ್ರಿಂದ ನಿಮಗೆ ಕಂಪ್ಲೀಟ್ ಸಿಲೆಬಸ್ ಕವರ್ ಮಾಡಲಿಕ್ಕೆ ಸಾಧ್ಯ. ಅಕಸ್ಮಾತ್ ಹಂಗೂ ಸ್ವಲ್ಪ ಉಳ್ಕೊಂಡಿದ್ರು, ಎಕ್ಸಾಮ್ ಮಧ್ಯೆ ಗ್ಯಾಪ್ ಬರುತ್ತೆ, ಅದನ್ನು ಬಳಸ್ಕೊಂಡು ನೀವು ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಮೋರ್ ದ್ಯಾನ್ 90-95% ಸ್ಕೋರ್ ಮಾಡಲಿಕ್ಕೆ ಸಾಧ್ಯ. ಈ ಟೈಮ್ ಟೇಬಲ್ನ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಅಗತ್ಯ ಇದ್ದರೆ ಮಾರ್ಪಡಿಸ್ಕೊಂಡು ಫಾಲೋ ಮಾಡಿದ್ರೆ ಯಾವುದೇ ಅನುಮಾನ ಇಲ್ಲದೆ ನೀವು ಮೋರ್ ದ್ಯಾನ್ 90-95% ಸ್ಕೋರ್ ಮಾಡೇ ಮಾಡ್ತೀರಾ. ಇದ್ರ ಬಗ್ಗೆ ನನಗಂತೂ ಗ್ಯಾರಂಟಿ ಇದೆ. ಆದರೆ ಇಲ್ಲಿ ಅತ್ಯಂತ ಮುಖ್ಯವಾದ ಇನ್ನೊಂದು ಪಾಯಿಂಟ್ ಇದೆ. ಏನು ಅಂತಂದರೆ, ನಿಮಗೆ ಗೊತ್ತಿರ್ತದೆ, ಹಲವಾರು ವಿದ್ಯಾರ್ಥಿಗಳು ಹೇಳ್ತಾರೆ ಇದನ್ನು, ತುಂಬ ಚೆನ್ನಾಗಿ ಓದ್ತೀವಿ ಸರ್, ಇಂಟ್ರೆಸ್ಟ್ ಇದೆ ಓದೋದ್ರ ಬಗ್ಗೆ, ನಾವು ಒಳ್ಳೆ ಸ್ಕೋರ್ ಮಾಡಬೇಕು ಅಂತಲೂ ನಮ್ಗೆ ಬಹಳ ಮನಸ್ಸಿದೆ. ಆದರೆ ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ, ಓದ್ತೀವಿ, ಎಲ್ಲ ಅರ್ಥ ಮಾಡ್ಕೊಳ್ತೀವಿ, ಆದರೆ ಓದಿದ್ದು ಮರ್ತೋಗ್ಬಿಡುತ್ತೆ. ಇದನ್ನು ನೀವು ಗಮನಿಸಿರ್ತೀರ, ತುಂಬ ವಿದ್ಯಾರ್ಥಿಗಳು ಈ ಮಾತುಗಳನ್ನ ಹೇಳ್ತಾ ಇರ್ತಾರೆ, ಓದಿದ್ದು ಮರ್ತೋಗ್ಬಿಡುತ್ತೆ ಅಂತ. ಮತ್ತು ಓದಿದ್ದು ಮರ್ತೋಗುತ್ತೆ ಅನ್ನೋ ಕಾರಣಕ್ಕೇ ಏನು ಮಾಡ್ತಾರೆ, ಹಲವಾರು ಜನ ಸ್ಟೂಡೆಂಟ್ಸು ವಾರಕ್ಕೊಂದಿನ ರಿವಿಷನ್ ಅಂತ ಇಟ್ಕೊಂಡಿರ್ತಾರೆ. ಈ ರೀತಿ ಎಲ್ಲ ಮಾಡ್ತಾರೆ. ಓದಿದ್ದು ಮರ್ತೋಗೋದು ಅತ್ಯಂತ ಸಾಮಾನ್ಯವಾದ ವಿಷಯ, ಅತ್ಯಂತ ಸಹಜವಾದ ವಿಷಯ. ಯಾವುದೇ ಒಬ್ಬ ವ್ಯಕ್ತಿ ಹೊಸದಾದ ಒಂದು ವಿಷಯವನ್ನು ಓದಿದ ಮೇಲೆ ಮುಂದಿನ 10 ದಿನಗಳಲ್ಲಿ ಓದಿರೋದ್ರಲ್ಲಿ ಮೋರ್ ದೆನ್ 80% ಮರ್ತೋಗುತ್ತೆ ಅನ್ನೋದು ಸೈಂಟಿಫಿಕಲಿ ಪ್ರೂವ್ ಆಗಿರ್ತಕ್ಕಂಥ ವಿಷಯ. ಹಿಂಗೆ ಮರ್ತೋಗ್ಬಿಟ್ರೆ ಎಷ್ಟು ಓದಿದ್ರೆ ತಾನೇ ಏನು ಪ್ರಯೋಜನ ಅನ್ನೋದು ಮುಖ್ಯ ಪ್ರಶ್ನೆಯಾಗಿ ಬರುತ್ತೆ. ಮರ್ತೋಗಬಾರ್ದು ಅನ್ನೋದಕ್ಕೆ ಏನು ಮಾಡಬೇಕು? ಲಾಂಗ್ ಟರ್ಮ್ನಲ್ಲಿ ಯೋಚನೆ ಮಾಡಿದಾಗ ಯಾವುದೇ ವಿಷಯ ಎಷ್ಟೇ ಇದಾಗಿರಲಿ, ಎಷ್ಟೇ ನಂಬರ್ಗಳಿರಲಿ, ಏನೇನೇ ಇರಲಿ, ಅದನ್ನು ನೆನ್ಪಿಟ್ಕೊಳ್ಳೋಕ್ಕೆ ಅದಕ್ಕೆ ಅದರದ್ದೇ ಆದ ಮೆಮೊರಿ ಟೆಕ್ನಿಕ್ಸ್ ಇದೆ. ಅದನ್ನು ನಾವು ಎಕ್ಸಾಮ್ ಆದಮೇಲೆ ಅದನ್ನು ಡಿಸ್ಕಸ್ ಮಾಡೋಣ. ಈಗಿನ್ನೂ 2 ತಿಂಗಳು ಮಾತ್ರ ಇರೋದ್ರಿಂದ ಅದ್ರ ಕಡೆಗೆ ಹೋಗೋದು ಬೇಡ. ಆದರೆ ಎಕ್ಸಾಮಿಗೆ ಸಂಬಂಧಪಟ್ಟಂಗೆ ಈ 60 ದಿನಗಳಲ್ಲಿ ಅರ್ಥ ಮಾಡ್ಕೊಂಡು ಓದೋದು, ಆಮೇಲೆ ಅದನ್ನು ನೆನ್ಪಿಟ್ಕೊಳ್ಳೋದು ಬೆಸ್ಟ್ ಮೆಥಡ್ ಏನು ಅಂತಂದರೆ ಫ್ರೀಕ್ವೆಂಟ್ ರಿವಿಷನ್ ಮಾಡಿದಾಗ ಮಾತ್ರ ನಿಮಗೆ ಓದಿದ್ದು ತುಂಬ ಚೆನ್ನಾಗಿ ನೆನಪಿರುತ್ತೆ. ಹಾಗಾದರೆ ಏನು ಮಾಡಬೇಕು? ಉದಾಹರಣೆಗೆ ನಾನಿಲ್ಲಿ ರಜಾ ದಿನದ ಟೈಮ್ ಟೇಬಲ್ ಹೇಳಿದ್ದೀನಿ. ಅದರಲ್ಲಿ ಉದಾಹರಣೆಗೆ ಸೈನ್ಸು 3 ಗಂಟೆ ಓದಿ ಅಂತ ಹೇಳಿದ್ದೀನಿ ನಾನು. 3 ಗಂಟೆ ಓದಬೇಕಾದ್ರೆ ನೀವೇನು ಮಾಡಬೇಕು ಅಂತಂದರೆ, 3 ಗಂಟೆಯಲ್ಲಿ ನೀವು 2.25 ಗಂಟೆ ಮಾತ್ರ ಓದಿ. 2.25 ಗಂಟೆ ಓದಿ, ಇನ್ನು 15 ನಿಮಿಷ ಬಾಕಿ ಇರುತ್ತೆ.
2-3/4 ಗಂಟೆನಲ್ಲಿ ನೀವು 4 ಟಾಪಿಕ್ ಓದಿರ್ಬೋದು, 3 ಟಾಪಿಕ್ ಓದಿರ್ಬೋದು, ಅಥವಾ ಒಂದು ಚಾಪ್ಟರ್ ಕಂಪ್ಲೀಟ್ ಓದಿರ್ಬೋದು. ಕಡೆಯ 15 ನಿಮಿಷ ಕಣ್ಣು ಮುಚ್ಚಿಕೊಂಡು ಏನು ಓದಿರ್ತೀರಲ್ಲ ಅದನ್ನು ಕಂಪ್ಲೀಟ್ ನೆನಪಿಸ್ಕೊಂಡಾಗ ಎಲ್ಲರೂ ಒಂದು ಮಧ್ಯ ಮಿಸ್ ಆದರೆ ಟೆಕ್ಸ್ಟ್ ಬುಕ್ ನೋಟ್ಸ್ ಯಾವುದ್ರಲ್ಲಿ ಓದಿರ್ತೀರಲ್ವ ಅದನ್ನ ತೆಗೆದು ನೋಡ್ಕೊಳ್ಳಿ, ಪುನಃ ಕಣ್ಣು ಮುಚ್ಕೊಂಡು ನೆನೆಸ್ಕೊಳ್ಳಿ. ಅಂದರೆ ಅವತ್ತೇನು ಓದಿರ್ತೀರ ಅದನ್ನು ಕಡೆಯ 15 ನಿಮಿಷ ರಿವೈಸ್ ಮಾಡ್ತೀರಾ. ಮಾರನೇ ದಿನ 2ನೇ ಚಾಪ್ಟರ್ ಶುರು ಮಾಡ್ತೀರಾ. ಮಾರನೇ ದಿನ 2ನೇ ಚಾಪ್ಟರ್ ಶುರು ಮಾಡೋಕ್ಕೂ ಮೊದಲ 15 ನಿಮಿಷ ಹಿಂದಿನ ದಿನ ಓದಿರ್ತೀರಲ್ಲ ಫಸ್ಟ್ ಚಾಪ್ಟ್ರು ಅದನ್ನು ರಿವೈಸ್ ಮಾಡಿಬಿಟ್ಟು 2ನೇ ಚಾಪ್ಟರ್ ಶುರು ಮಾಡಿ. 2ನೇ ಚಾಪ್ಟರ್ ಶುರು ಮಾಡ್ತೀರಾ, ಕಡೆ 15 ನಿಮಿಷ ಪುನಃ 2ನೇ ಚಾಪ್ಟರ್ನ ರಿವೈಸ್ ಮಾಡ್ತೀರಾ. 3ನೇ ದಿನ 3ನೇ ಚಾಪ್ಟರ್ ಶುರು ಮಾಡಬೇಕು. ಅದಕ್ಕಿಂತ ಮುಂಚೆ ಫಸ್ಟ್ 10 ನಿಮಿಷ ಮೊದಲನೇ ಚಾಪ್ಟರ್ ರಿವೈಸ್ ಮಾಡಿ, ಆಮೇಲೆ 15 ನಿಮಿಷ 2ನೇ ಚಾಪ್ಟರ್ ರಿವೈಸ್ ಮಾಡಿ, ಆಮೇಲೆ 3ನೇ ಚಾಪ್ಟರ್ ಶುರು ಮಾಡಿ. 3ನೇ ಚಾಪ್ಟರ್ನ ಏನು ಮಾಡ್ತೀರಾ, ಓದಿ ಮುಗಿದ ಮೇಲೆ ಲಾಸ್ಟ್ 15 ನಿಮಿಷ ರಿವೈಸ್ ಮಾಡ್ತೀರಾ. 4ನೇ ದಿನ 4ನೇ ಚಾಪ್ಟರ್ ಶುರು ಮಾಡಬೇಕು. ಅದಕ್ಕಿಂತ ಮುಂಚೆ ಮೊದಲನೇ ಚಾಪ್ಟರ್ನ 5 ನಿಮಿಷ ರಿವೈಸ್ ಮಾಡಿ, 2ನೇ ಚಾಪ್ಟ್ರು 10 ನಿಮಿಷ, 3ನೇ ಚಾಪ್ಟ್ರು 15 ನಿಮಿಷ ರಿವೈಸ್ ಮಾಡಿ, ಆಮೇಲೆ 4ನೇ ಚಾಪ್ಟರ್ ಶುರು ಮಾಡಿ. 4ನೇ ಚಾಪ್ಟರ್ ನೀವೇ ಮುಗಿದ ಮೇಲೆ 15 ನಿಮಿಷ ರಿವೈಸ್ ಮಾಡ್ತೀರಾ. 5ನೇ ದಿನ ಮೊದಲನೇ ಚಾಪ್ಟರ್ನ ರಿವೈಸ್ ಮಾಡಲ್ಲ, ನೀವು 2ನೇ ಚಾಪ್ಟರ್ನ ಶುರು ಮಾಡ್ತೀರಾ. ಅಂದರೆ ಒಂದು ಚಾಪ್ಟರ್ ನೀವು ಓದಿ ಅರ್ಥ ಮಾಡ್ಕೊಂಡಿದ್ದ ಮೇಲೆ ಒಟ್ಟು ನೀವು ಕನಿಷ್ಠ 4 ರಿವಿಷನ್ ಮಾಡಿರ್ತಾರೆ ಕಂಟಿನ್ಯೂಸ್ ಆಗಿ. ಮೊದಲನೇ ದಿನ 15 ನಿಮಿಷ, 2ನೇ ದಿನ 15 ನಿಮಿಷ, 3ನೇ ದಿನ 10 ನಿಮಿಷ, 4ನೇ ದಿನ 5 ನಿಮಿಷ. 4 ದಿನ ಕಂಟಿನ್ಯೂಸ್ ರಿವಿಷನ್ ಮಾಡಿದಾಗ ನಿಮ್ಮ ಮನಸ್ಸಿನಲ್ಲಿ ಆ ಚಾಪ್ಟ್ರಲ್ಲಿ ಏನು ಓದಿರ್ತೀರ ಕಂಪ್ಲೀಟಾಗಿ ನೆನಪಿರುತ್ತೆ. ನೀವು ಸಾಮಾನ್ಯವಾಗಿ ಸ್ಟೂಡೆಂಟ್ಸ್ ಏನು ಮಾಡ್ತೀರಾ ಅಂತಂದರೆ ವೀಕ್ಲಿ ರಿವಿಷನ್, ಫೋರ್ಟ್ನೈಟ್ಲಿ ರಿವಿಷನ್, 15 ದಿನಕ್ಕೊಂದ್ಸಲ ರಿವಿಷನ್ ಮಾಡಿ ಇಟ್ಕೊಂಡಿರ್ತೀರಾ. ಆದರೆ ವೀಕ್ಲಿ ರಿವಿಷನ್ ಅಂತ ಇಟ್ಕೊಂಡಿದ್ದಾಗ ನೀವು ಸೋಮವಾರ ಏನೋ ಒಂದು ಚಾಪ್ಟರ್ ಓದಿರ್ತೀರ, ಅದನ್ನ ಒಂದು ವಾರ ಆದಮೇಲೆ ರಿವೈಸ್ ಮಾಡೋಕ್ಕೆ ಹೋದರೆ ಓದಿರೋದು 3/4 ಭಾಗ ಮರ್ತೋಗಿರುತ್ತೆ, ಹೊಸ್ದಾಗಿ ಓದ್ದಂಗೆ ಆಗುತ್ತೆ, ಮುಂದಕ್ಕೆ ಹೋಗಲ್ಲ. ಇಲ್ಲಿ ಫ್ರೀಕ್ವೆಂಟ್ ರಿವಿಷನ್ ಮಾಡಿದಾಗ ನಿಮಗೆ ಕಂಪ್ಲೀಟಾಗಿ ನೆನಪಿರುತ್ತೆ, ಯಾವ ಕಾರಣಕ್ಕೂ ಮರೆಯಲ್ಲ. 4ನೇ ದಿನ ಆಗೋ ಅಷ್ಟೊತ್ತಿಗೆ ಮೊದಲನೇ ಚಾಪ್ಟರ್ನ 4 ಸಲ ರಿವೈಸ್ ಮಾಡಿರ್ತೀರ, ಕಂಪ್ಲೀಟಾಗಿ ನೆನಪಿರುತ್ತೆ. ಅದಾದಮೇಲೂ ಬೇಕಿದ್ರೆ ನೀವು ಎವ್ರಿ 10 ಡೇಸ್ ಒನ್ಸು ರಿವಿಷನ್ಗೆ ಅಂತಲೇ ಇಡಬಹುದು. ಈ ರೀತಿ ನಾನು ಹೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಏನು ಪ್ರಶ್ನೆ ಅಂತಂದರೆ, ಈಗ ಉದಾಹರಣೆಗೆ 4ನೇ ದಿನ ತೊಗೊಂಡ್ರೆ ಫಸ್ಟ್ ಚಾಪ್ಟರ್ 5 ನಿಮಿಷ, ಸೆಕೆಂಡ್ ಚಾಪ್ಟರ್ 10 ನಿಮಿಷ, ಥರ್ಡ್ ಚಾಪ್ಟರ್ 15 ನಿಮಿಷ, ಆಮೇಲೆ 4ನೇ ಚಾಪ್ಟರ್ನು ಕೂಡ ಕಡೆಯಲ್ಲಿ 15 ನಿಮಿಷ. ಅಂದರೆ ಇರೋ 3 ಅವರಲ್ಲಿ ಹೆಚ್ಚು ಕಡಿಮೆ 1 ಅವರು ರಿವಿಷನ್ಗೆ ಹೋಗ್ಬಿಡುತ್ತಲ್ಲ. ಹಂಗಾದಾಗ ಹೊಸ ಚಾಪ್ಟರ್ ಓದೋಕ್ಕೆ ಟೈಮೇ ಸಿಗಲ್ಲ. ಹಂಗಾದಾಗ ಸಿಲೆಬಸ್ ಮುಗಿಸೋದು ಹೆಂಗೆ, ಸಿಲೆಬಸ್ ಮುಗಿಸೋಕ್ಕಾಗಲ್ವಲ್ಲ ಅನ್ನೋ ಪ್ರಶ್ನೆ ಮೂಡುತ್ತೆ. ಇದೇ ಕಾರಣಕ್ಕೆ ಬಹುತೇಕ ಸ್ಟೂಡೆಂಟ್ಸು ದಿನ ರಿವಿಷನ್ ಮಾಡೋಕ್ಕೆ ಹೋಗಲ್ಲ, ರಿವಿಷನ್ಗೆ ಟೈಮ್ ಹೋಗ್ಬಿಡುತ್ತೆ, ಹಂಗಾಗ್ಬಿಟ್ಟು ಸಿಲೆಬಸ್ ಮುಗಿಸೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ. ಆದರೆ ವಾಸ್ತವ ಏನು ಅಂತಂದರೆ, ಯಾವುದೋ ಒಂದು ಸಬ್ಜೆಕ್ಟಲ್ಲಿ 10 ಚಾಪ್ಟರ್ ಇದೆ ಅಂತ ಅಂದ್ಕೊಳ್ಳಿ, 10 ಚಾಪ್ಟರ್ ಓದಿ 10 ಚಾಪ್ಟರ್ ನೀವು ಅರ್ಧಂಬರ್ಧ ನೆನ್ಪಿಟ್ಕೊಂಡಿದ್ರೆ ನೀವು 100ಕ್ಕೆ 60ಕ್ಕಿಂತ ಜಾಸ್ತಿ ಸ್ಕೋರ್ ಮಾಡೋಕ್ಕಾಗಲ್ಲ. ಅದೇ ನೀವು ಯಾವುದೋ ಒಂದು ಸಬ್ಜೆಕ್ಟಲ್ಲಿ 10 ಚಾಪ್ಟರ್ ಇದೆ, 7 ಚಾಪ್ಟರ್ ಓದಿದ್ದೀರಾ, ಬಟ್ 7 ಚಾಪ್ಟರ್ನು ಪಕ್ಕಾ ಅರ್ಥ ಮಾಡ್ಕೊಂಡಿದ್ದೀರಾ, ಪಕ್ಕಾ ನೆನ್ಪಿಟ್ಕೊಂಡಿದ್ದೀರಾ ಅಂದಾಗ ನೀವು ಎಕ್ಸಾಮಿನೇಷನಲ್ಲಿ ಚಾಯ್ಸು ಇರೋದ್ರಿಂದ ನೀವು ಮೋರ್ ದ್ಯಾನ್ 70-80% ಸ್ಕೋರ್ ಮಾಡಿಬಿಡ್ಬೋದು. ಮತ್ತು ನಿಮ್ಮ ಮುಂದೆ ಇರೋದು ಎಷ್ಟು ದಿನ, ನಿಮ್ಮ ಮುಂದೆ ಇರೋದು 60 ದಿನ. ಎಕ್ಸಾಮ್ ಶುರುವಾದ ಮೇಲೆ 15 ದಿನ, ಎಕ್ಸಾಮ್ ನಡೆಯುವಾಗ ಒಂದೊಂದು ಸಬ್ಜೆಕ್ಟ್ಗೂ ನಿಮಗೆ 2-3 ದಿನ ಗ್ಯಾಪ್ ಸಿಗ್ತಾಯಿದೆ. ಹಾಗಾಗಿ ನೀವು ಈ ರೀತಿ ಫ್ರೀಕ್ವೆಂಟ್ ರಿವಿಷನ್ ಮಾಡ್ತಾ ಯಾವುದೋ ಒಂದು ಸಬ್ಜೆಕ್ಟಲ್ಲಿ 3 ಚಾಪ್ಟರ್ ಓದೋಕ್ಕಾಗಿಲ್ಲ, ಬಾಕಿ ಉಳ್ಕೊಂಬಿಟ್ಟಿದೆ ಅಂತಂದ್ರೂ ಉಳಿದ 7 ಚಾಪ್ಟರ್ಗಳು ಕಂಪ್ಲೀಟ್ ನೆನಪಿದ್ದಾಗ ಎಕ್ಸಾಮ್ ಮಧ್ಯೆ ಗ್ಯಾಪ್ ಬರುತ್ತಲ್ಲ, ಆ ಗ್ಯಾಪಲ್ಲಿ ಬಾಕಿ ಇರತಕ್ಕಂಥ 3 ಚಾಪ್ಟರ್ಗಳನ್ನ ನೀವು ಕಂಪ್ಲೀಟ್ ಮುಗಿಸ್ಕೋಬಹುದು. ಹಾಗಾಗಿ ಯಾವುದೇ ಅನುಮಾನ ಇಲ್ಲದೆ ನೀವು ಈ ರಿವಿಷನ್ ಟೆಕ್ನಿಕ್ನ, ಫ್ರೀಕ್ವೆಂಟ್ ರಿವಿಷನ್ನ ಮಾಡಲೇಬೇಕು. ಇಟ್ ಈಸ್ ಎ ಮಸ್ಟ್, ವೆರಿ ವೆರಿ ಇಂಪಾರ್ಟೆಂಟ್. ಅದರ್ವೈಸ್ ನೀವು ಎಷ್ಟೇ ಕಷ್ಟಪಡೋದಿದ್ರೂ ಕೂಡ ಎಕ್ಸಾಮ್ ಟೈಮ್ಗೆ ಹೋಗೋಷ್ಟೊಳಗೆ ಎಷ್ಟೋ ಮರ್ತೋಗಿರುತ್ತೆ, ನೀವು ಓದಿರೋ ಮಟ್ಟಕ್ಕೆ ಎಕ್ಸಾಮ್ನಲ್ಲಿ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಆಗಲ್ಲ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಈ ರೀತಿ ಓದ್ಕೊಂಡು ಹೋಗ್ತಾ ನಿಮಗೆ ಎಕ್ಸಾಮ್ ಶುರುವಾಗೋದು ಮಾರ್ಚ್ 21ಕ್ಕೆ. ಮಾರ್ಚ್ 14, 15, 16 ಈ 3 ದಿನಗಳೇನು ಮಾಡಿ ಅಂತಂದರೆ, ಪ್ರತಿ ಸಬ್ಜೆಕ್ಟಲ್ಲೂ ಒಂದು ಮಾಡೆಲ್ ಪೇಪರ್ನ ನೀವೇ ಕೂತ್ಕೊಂಡು ಆನ್ಸರ್ ಮಾಡಿ. ಬೆಳಗ್ಗೆ ಒಂದು ಪೇಪರು, ಮಧ್ಯಾಹ್ನ ಒಂದು ಪೇಪರು. ಬೆಳಗ್ಗೆ ನೀವು ಸೈನ್ಸ್ ಸಬ್ಜೆಕ್ಟಲ್ಲಿ ಮಾಡೆಲ್ ಪೇಪರ್ನ ಆನ್ಸರ್ ಮಾಡಿದ್ರೆ, ಮಧ್ಯಾಹ್ನ ಕನ್ನಡನೋ ಇಂಗ್ಲೀಷೋ ಹಿಂದಿನೋ ಒಂದು ಲ್ಯಾಂಗ್ವೇಜ್ ಪೇಪರ್ ಇಟ್ಕೊಳ್ಳಿ. ಮಾರನೇ ದಿನ ಮ್ಯಾಥ್ಸು ಇನ್ನೊಂದು ಲ್ಯಾಂಗ್ವೇಜ್ ಪೇಪರು. ಈ ರೀತಿ 14, 15, 16 ಅಥವಾ 12, 13, 14 ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾರ್ಚ್ 2nd ವೀಕ್ನಲ್ಲಿ 3 ದಿನ ಪ್ರತಿ ಸಬ್ಜೆಕ್ಟಲ್ಲೂ ಒಂದು ಮಾಡೆಲ್ ಪೇಪರ್ನ ಆನ್ಸರ್ ಮಾಡಿ. ನೀವು ಹೇಗಿದ್ರೂ ಮಾರ್ಚ್ 12, 13 ಅಷ್ಟೊತ್ತಿಗೆ ಆಲ್ಮೋಸ್ಟ್ 90% ಸಿಲೆಬಸ್ ಅಂತೂ ಪಕ್ಕಾ ಕಂಪ್ಲೀಟ್ ಮಾಡಿರ್ತಾರೆ. ಇದನ್ನೆಲ್ಲ ಫಾಲೋ ಮಾಡಿದ್ರೆ ಮಾಡೆಲ್ ಪೇಪರ್ನ ಆನ್ಸರ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವುದಾದ್ರೂ ಚಾಪ್ಟ್ರು ಇನ್ನೂ ಸ್ವಲ್ಪ ಫೈನ್ ಟ್ಯೂನ್ ಮಾಡ್ಕೋಬೇಕಾಗಿದೆಯಾ, ಮತ್ತು ನಾನು ಓದಿರುವಾಗ ಪಕ್ಕಾ
ಎಕ್ಸಾಮ್ ಸ್ಟೈಲಲ್ಲೇ ಕೂತ್ಕೊಂಡು ಆನ್ಸರ್ ಮಾಡಿದಾಗ ನನ್ನ ಪರ್ಫಾರ್ಮೆನ್ಸ್ ಏನಿದೆ, ಎಲ್ಲಿ ನಾನು ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ. ಇಷ್ಟನ್ನು ನೀವು ಮಾಡಿ ಆಮೇಲೆ ಎಕ್ಸಾಮಿನೇಷನ್ ಶುರುವಾಗುತ್ತೆ. ಎಕ್ಸಾಮಿನೇಷನ್ ಶುರುವಾದಾಗ ಏನು ಮಾಡಬೇಕು ಅಂತ ನೋಡೋಣ. ಇದ್ರ ಮಧ್ಯೆ ಇನ್ನೊಂದು ಪ್ರಶ್ನೆ ನಿಮ್ಮಲ್ಲಿ ಮೂಡುತ್ತೆ. ಏನು ಅಂತಂದರೆ, ಫೆಬ್ರವರಿ ಮಂತಲ್ಲಿ ಈವನ್ ಮಾರ್ಚ್ ಫಸ್ಟ್ ವೀಕಲ್ಲಿ ಹಲವಾರು ಕಡೆ ಪ್ರಿಪ್ರೇಟರಿ ಎಕ್ಸಾಮು, ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮ್ ಎಲ್ಲ ಮಾಡ್ತಾ ಇರ್ತಾರೆ. ಆ ಪ್ರಿಪ್ರೇಟರಿ ಎಕ್ಸಾಮ್ ಬಂದಾಗ ಪ್ರಿಪ್ರೇಟರಿ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಲ್ಲ, ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮ್ಗೂ ಪ್ರಿಪೇರ್ ಆಗಬೇಕಲ್ಲ, ಅದಕ್ಕೇನು ಮಾಡೋದು ಅಂತ ನಿಮಗೆ ಕ್ವಶ್ನ್ ಬರುತ್ತೆ. ಆದರೆ ನಿಮ್ಮ ಮೇಯ್ನ್ ಗೋಲು SSLC ಫೈನಲ್ ಎಕ್ಸಾಮಿನೇಷನಲ್ಲಿ ಸ್ಕೋರ್ ಮಾಡೋದು. ನಿಮ್ಮ ಪ್ಲ್ಯಾನು ಕೂಡ ಟೈಮ್ ಟೇಬಲ್ ಎವ್ರಿಥಿಂಗ್ ಅದಕ್ಕೆ ತಕ್ಕನಾಗಿ ಅದಕ್ಕೆ ಪೂರಕವಾಗಿರಬೇಕು. ಹಾಗಾಗಿ ಮಧ್ಯ ಪ್ರಿಪ್ರೇಟರಿ ಎಕ್ಸಾಮ್ ಬಂದಾಗ ನೀವು ಮಾಡಬೇಕಾಗಿರೋದಿಷ್ಟೇ, ಪ್ಲ್ಯಾನ್ ಚೇಂಜ್ ಮಾಡ್ಕೋಬೇಡಿ. ಪ್ರಿಪ್ರೇಟರಿ ಎಕ್ಸಾಮ್ ಬಂದಾಗ ಪ್ರತಿ ಸಬ್ಜೆಕ್ಟಲ್ಲೂ ಎಷ್ಟು ಓದಿರ್ತೀರೋ ಅಷ್ಟನ್ನು ನೀಟಾಗಿ ರಿವೈಸ್ ಮಾಡ್ಕೊಳ್ಳಿ. ಅಷ್ಟನ್ನೇ ಹೋಗಿ ಎಷ್ಟು ಗೊತ್ತಿರುತ್ತೋ ಅಷ್ಟನ್ನೇ ಆನ್ಸರ್ ಮಾಡಿ. ನೀವು ಪ್ರಿಪ್ರೇಟರಿ ಎಕ್ಸಾಮ್ ಬಂತು ಅಂತ ಹೇಳ್ಬಿಟ್ಟು ಮಧ್ಯೆ 2 ದಿನ 3 ದಿನ ಬ್ರೇಕ್ ಮಾಡಿಕೊಂಡು ಆ ಪ್ರತಿ ಸಬ್ಜೆಕ್ಟಲ್ಲೂ ಎಕ್ಸ್ಟ್ರಾ ಓದಕ್ಕೋಗೋದು, ಓದಿಲ್ದಿರೋದನ್ನ ಓದಕ್ಕೋಗೋದು, ಅರ್ಜೆಂಟಲ್ಲಿ ಓದಕ್ಕೋಗೋದು, ಅದನ್ನ ಅರ್ಧಂಬರ್ಧ ಬರೆಯೋದು, ಅದರಿಂದ ಏನೂ ಪ್ರಯೋಜನ ಆಗಲ್ಲ. ಪ್ರಿಪ್ರೇಟರಿ ಎಕ್ಸಾಮ್ ಬಂದಾಗ ಎಷ್ಟು ಓದಿರ್ತೀರೋ ಈ ಮೆಥಡಲ್ಲಿ ಅಷ್ಟನ್ನೇ ಇಟ್ಕೊಂಡು ಅದನ್ನೇ ನೀಟಾಗಿ ರಿವೈಸ್ ಮಾಡಿಕೊಂಡು ಬರೀರಿ ಸಾಕು. ಅಟ್ ದ ಮೋಸ್ಟ್ ನೀವು ಪ್ರಿಪ್ರೇಟರಿ ಎಕ್ಸಾಮ್ ನಡೀತಾ ಇರುವಾಗ ಎಕ್ಸಾಮ್ನ ಹಿಂದಿನ ದಿನ ಮಾತ್ರ ಅದೊಂದು ಸಬ್ಜೆಕ್ಟ್ನ ಕಂಪ್ಲೀಟ್ ಓದಿ. ಉದಾಹರಣೆಗೆ ನಾಳೆ ದಿನ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಸೈನ್ಸ್ ಇದೆ, ಹಿಂದಿನ ದಿನ ಸೈನ್ಸ್ ಒಂದನ್ನೇ ಎಷ್ಟು ಚಾಪ್ಟರ್ ಓದಿರ್ತೀರೋ ಅದನ್ನ ರಿವೈಸ್ ಮಾಡ್ಕೊಳ್ಳಿ, ಇನ್ನೊಂದು 2 ಚಾಪ್ಟರ್ ಅಡಿಷ್ನಲ್ ಓದೋಕ್ಕೆ ಟ್ರೈ ಮಾಡಿ. ಇಷ್ಟು ಮಾಡಿ ಸಾಕು. ಪ್ರಿಪ್ರೇಟರಿ ಎಕ್ಸಾಮ್ ಬರುತ್ತೆ, ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮ್ ಬರುತ್ತೆ, ಅದಕ್ಕೆ ಸಪ್ರೇಟ್ ಪ್ರಿಪೇರ್ ಆಗೋಣ ಅಂತ ಹೋಗಿ ಈ ಒಂದು ಒಟ್ಟು ಪ್ಲ್ಯಾನ್ನ ಡಿಸ್ಟರ್ಬ್ ಮಾಡ್ಕೋಬೇಡಿ. ಫೈನಲಿ ನಿಮಗೆ ಎಕ್ಸಾಮಿನೇಷನ್ ಬಂತು. ಮಾರ್ಚ್ 21ಕ್ಕೆ ಎಕ್ಸಾಮಿನೇಷನ್ನು ಶುರುವಾಗ್ತದೆ. 21ನೇ ತಾರೀಕು ಕನ್ನಡ ಇದೆ. ಸೊ ನೀವು 19, 20 ಕನ್ನಡಕ್ಕೆ ಸ್ವಲ್ಪ ಟೈಮ್ ಬೇಕು ಅಂದರೆ 19ನೇ ತಾರೀಕು 20ನೇ ತಾರೀಕು ಕಂಪ್ಲೀಟ್ ಕನ್ನಡಕ್ಕೆ ಕೊಡಿ. ಅಥವಾ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ ಅಂತಂದರೆ 20ನೇ ತಾರೀಕು ಕೊಡಿ ಸಾಕು. ಅಂದರೆ 19ನೇ ತಾರೀಕು ತನಕ ಇದೇ ಟೈಮ್ ಟೇಬಲ್ನ ಫಾಲೋ ಮಾಡ್ತಾ ಇರ್ಬೋದು. 20ನೇ ತಾರೀಕು ಮಾತ್ರ ಕನ್ನಡಕ್ಕೆ ಕೊಡುವಂಥದ್ದು ಮಾಡ್ಬೋದು. 20ನೇ ತಾರೀಕು ಕಂಪ್ಲೀಟ್ ಕನ್ನಡ ಓದ್ತೀರಾ. ಅದೇ ರೀತಿ ಪ್ರತಿ ಎಕ್ಸಾಮ್ಗೂ ಪ್ರತಿ ಸಬ್ಜೆಕ್ಟ್ಗೂ ನಿಮಗೆ ಒಳ್ಳೊಳ್ಳೆ ಗ್ಯಾಪ್ ಸಿಗ್ತಾ ಇದೆ. ಆ ಎಕ್ಸಾಮ್ ಹಿಂದಿನ ದಿನ ಏನು ಮಾಡಿ ಅಂತಂದರೆ, 1 ದಿನ ಗ್ಯಾಪ್ ಇದ್ದರೆ ಅಥವಾ 2 ದಿನ ಗ್ಯಾಪ್ ಇದ್ದರೆ ಒಂದು ಮಾಡೆಲ್ ಪೇಪರ್ನ ಅಲ್ಲೊಂದು ಮಾಡೆಲ್ ಪೇಪರ್ನ ಆ ಸಬ್ಜೆಕ್ಟನ್ನು ಮಾತ್ರ ಆನ್ಸರ್ ಮಾಡಿ. ಆನ್ಸರ್ ಮಾಡಿದಾಗ ನಿಮಗೆ ಇನ್ನೂ ಕಡೆ ಮೊಮೆಂಟಲ್ಲಿ ಏನು ಮಾಡ್ಕೋಬೇಕು, ಎಲ್ಲರೂ ಇನ್ನೂ ಕೊರತೆ ಇದೆಯಾ ಅಂತ ಗೊತ್ತಾಗುತ್ತೆ. ಆ ಮೊಮೆಂಟಲ್ಲಿ ಯಾವುದೋ ಒಂದು ಟಾಪಿಕ್ ಇನ್ನೂ ಸ್ವಲ್ಪ ಕ್ಲಾರಿಟಿ ಬೇಕು ಅನಿಸುತ್ತೆ. ಆಗ ನಿಮ್ಮ ಟೀಚರ್ಸ್ನ ಮತ್ತೊಮ್ಮೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲಿ ಕ್ಲಾರಿಟಿ ಬೇಕೋ ಅದನ್ನ ತಿಳ್ಕೊಳ್ಳಿ. ಮತ್ತು ಎಷ್ಟು ಚಾಪ್ಟರ್ ಓದಿದಿರೋ ಅಷ್ಟನ್ನು ರಿವೈಸ್ ಮಾಡಿ. ಯಾವ ಚಾಪ್ಟರ್ ಇನ್ನೂ ಓದಿಲ್ವೋ ಅದನ್ನು ಎಕ್ಸಾಮ್ ಹಿಂದಿನ ದಿನ, ಅಕಸ್ಮಾತ್ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಇನ್ನೊಂದು 3-4 ಚಾಪ್ಟರ್ ಉಳ್ಕೊಂಬಿಟ್ಟಿದ್ರೆ ಎಕ್ಸಾಮ್ ಹಿಂದಿನ ದಿನ 2 ದಿನ ಇಟ್ಕೊಳ್ಳಿ. ಅಂದರೆ ಕನ್ನಡ ಉಳ್ಕೊಂಡಿದೆ ನಿಮಗೆ, ಆಗ 19, 22 ದಿನ ಕನ್ನಡಕ್ಕೆ ಇಟ್ಕೊಳ್ಳಿ. 21 ಆದಮೇಲೆ ನಿಮಗೆ 24ನೇ ತಾರೀಕು ಮ್ಯಾಥಮೆಟಿಕ್ಸ್ ಇದೆ. ಅಂದರೆ 21ನೇ ತಾರೀಕು ಮಧ್ಯಾಹ್ನ, ಆಮೇಲೆ 22, 23 2.5 ಡೇಸ್ ಸಿಗುತ್ತೆ. 2.5 ಡೇಸ್ನಲ್ಲಿ ನೀವು ಒಂದು ಮಾಡೆಲ್ ಪೇಪರ್ ಆನ್ಸರ್ ಮಾಡೋದಲ್ದೇ ನೀವು ಎಷ್ಟು ಚಾಪ್ಟರ್ ಮ್ಯಾಥಮೆಟಿಕ್ಸಲ್ಲಿ ಮುಗಿಸಿದ್ರು ಅದನ್ನ ಕಂಪ್ಲೀಟ್ ರಿವೈಸ್ ಮಾಡೋದಲ್ಲದೆ ಯಾವುದಾದ್ರೂ 2-3 ಚಾಪ್ಟರ್ ಮಿಕ್ಕಿದ್ರೂ ಕೂಡ ನಿಮಗೆ ಕಂಪ್ಲೀಟಾಗಿ ಓದಿ ಅರ್ಥ ಮಾಡಿಕೊಂಡು ಅದರಲ್ಲಿ ಎಕ್ಸ್ಪರ್ಟ್ಸ್ ಅದರಲ್ಲಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡಲಿಕ್ಕೆ ಆ 2 ದಿನಗಳು ಬೇಕಾದಷ್ಟು. ಹೀಗೆ ಪ್ರತಿ ಒಂದು ಸಬ್ಜೆಕ್ಟ್ಗೂ ಮಧ್ಯ ಗ್ಯಾಪ್ ಇರುತ್ತಲ್ಲ, 1 ದಿನ 2 ದಿನ 3 ದಿನ, ಅದನ್ನು ಎಫೆಕ್ಟಿವ್ ಆಗಿ ಬಳಸ್ಕೊಂಡು ನೀವು ಪ್ರತಿ ಗ್ಯಾಪಲ್ಲಿ ಒಂದು ಮಾಡೆಲ್ ಪೇಪರ್ ಆನ್ಸರ್ ಮಾಡಬೇಕು. ಓದಿರೋ ಚಾಪ್ಟರ್ ಅಷ್ಟು ರಿವೈಸ್ ಮಾಡಬೇಕು. ಯಾವುದಾದ್ರೂ ಒಂದು ಚಾಪ್ಟರ್ 2 ಚಾಪ್ಟರ್ ಬಾಕಿ ಇದ್ದರೆ ಆ ಟೈಮಲ್ಲಿ ಓದ್ಕೋಬೇಕು. ಅಂಥ ಸಂದರ್ಭದಲ್ಲಿ ಯಾವುದೇ ಟಾಪಿಕ್ ಬಗ್ಗೆ ಡೌಟ್ ಬಂದರೆ ನಿಮ್ಮ ಟೀಚರ್ಸ್ ಕಾಂಟ್ಯಾಕ್ಟ್ ಮಾಡಿ ಕ್ಲಿಯರ್ ಮಾಡ್ಕೋಬೇಕು. ಇಷ್ಟು ಮಾಡಿಕೊಂಡ್ರೆ ನೀವು ಮೋರ್ ದ್ಯಾನ್ 95% ಸ್ಕೋರ್ ಮಾಡೋದನ್ನು ತಡೆಯೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಮತ್ತು ಫೈನಲಿ ಎಕ್ಸಾಮ್ ದಿನ ಹೋಗ್ತೀರಾ. ಎಕ್ಸಾಮ್ ದಿನ ಹೋದಾಗ ಎಷ್ಟು ಪಕ್ಕಾ ಓದಿರ್ತೀರೋ ಅಷ್ಟನ್ನು ನೀಟಾಗಿ ಆನ್ಸರ್ ಮಾಡಿ. ಫಸ್ಟ್ 15 ಮಿನಿಟ್ಸು ಕ್ವಶನ್ ಪೇಪರ್ನ ನೀಟಾಗಿ ಓದಿ. ಯಾವ ಕ್ವಶನ್ಸ್ಗೆ ಸುಲಭವಾಗಿ ಆನ್ಸರ್ ಗೊತ್ತಿರುತ್ತೋ, ಈಸಿ ಅನಿಸುತ್ತೋ ಅದನ್ನು ಫಸ್ಟ್ ಆನ್ಸರ್ ಮಾಡಿ. ಆಮೇಲೆ ಮೀಡಿಯಮ್ ಲೆವೆಲ್ ಕ್ವಶನ್ಸು ಓದೇ ಇಲ್ಲ ಅನಿಸಿದ್ನ, ತುಂಬ ಟಫ್ ಅನಿಸಿದ್ನ ಲಾಸ್ಟಲ್ಲಿ ಅಟೆಂಪ್ಟ್ ಮಾಡಿ. ಕಾಮಾಗಿರಿ, ಕಾನ್ಫಿಡೆಂಟಾಗಿ ಆನ್ಸರ್ ಮಾಡಿ. ಇಷ್ಟನ್ನು ಮಾಡಿದರೆ ಒಟ್ಟಾರೆಯಾಗಿ nobody can stop you from achieving the score whatever you want to score in the coming SSLC examination. So dear students, ಒಟ್ಟು ನಿಮ್ಮ ಮುಂದೆ ಈಗಿರ್ತಕ್ಕಂಥದ್ದು ಎಕ್ಸಾಮ್ ದಿನಗಳು ಸೇರಿ 75 ದಿನ. ಟೈಮ್ ಟೇಬಲ್ ಪ್ಲ್ಯಾನ್ ಇದೆ, ರಿವಿಷನ್ ಪ್ಲ್ಯಾನ್ ಇದೆ, ಹೇಗೆ ಓದಬೇಕು ಅನ್ನೋ ಟಿಪ್ಸ್ ಇದೆ. ಇಷ್ಟನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಬರೋ SSLC ಎಕ್ಸಾಮಿನೇಷನಲ್ಲಿ ನೀವು ಖಂಡಿತ ಅತ್ಯುತ್ತಮವಾದ ಸ್ಕೋರ್ನ ಮಾಡಬಲ್ರಿ, ಸಬ್ಜೆಕ್ಟನ್ನು ಅರ್ಥ ಮಾಡ್ಕೋಬಲ್ರಿ. ಅದರಿಂದ ಮುಂದಕ್ಕೆ ಒಟ್ಟು ನೀವೇನಾಗಬೇಕು ಅಂತಿದ್ದೀರೋ ಅದಕ್ಕೆ ಇದೊಂದು ದೊಡ್ಡ ಮುಖ್ಯವಾದ ಮೈಲಿಗಲ್ಲಾಗುತ್ತೆ. ಸೊ ಎಲ್ಲರೂ ಎಕ್ಸಾಮಿನೇಷನ್ ಚೆನ್ನಾಗಿ ಮಾಡಿ, ಈ ಟಿಪ್ಸ್ನ ಫಾಲೋ ಮಾಡಿ, ಮತ್ತು ಎಕ್ಸಾಮಿನೇಷನಲ್ಲಿ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್ ಟು ಆಲ್ ಆಫ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.